ಎಲ್ಲ ನಮ್ಮ ಹಿರಿಯ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇವೆ, ಸ್ಟೇಜ್ ಮೇಲೆ ಆಮೇಲೆ ನೀವು ಬಂದು ನಿಖಿಲ್ ಸ್ವಾಮಿಯವರಿಗೆ ಭೇಟಿ ಮಾಡಿ. ಮಧ್ಯದಲ್ಲಿ ನೀವು ಭೇಟಿಯಾದರೆ ಕಾರ್ಯಕ್ರಮವನ್ನು ನಡೆಸೋದು ಕಷ್ಟ ಆಗ್ತದೆ. ಐತಿಹಾಸಿಕ ನಗರ ಬಾದಾಮಿಯಲ್ಲಿ ಒಂದು ಐತಿಹಾಸಿಕವಾದ ಸಮಾವೇಶವನ್ನು ನಿಮ್ಮೆಲ್ಲರ ನಾಯಕರು, ನಮ್ಮ ಪಕ್ಷದ ಭವಿಷ್ಯದ ನಾಯಕರಾದ ನಿಖಿಲ್ ಕುಮಾರಸ್ವಾಮಿಯವರು ಉದ್ಘಾಟನೆ ಮಾಡಿದ್ದಾರೆ. ಇರಿ ಮಾತಾಡಲಿ. ನಿಖಿಲ್ ಕುಮಾರಸ್ವಾಮಿಯವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮೆಲ್ಲರ ನಾಯಕರು, ಭವಿಷ್ಯದ ಶಾಸಕರು, ನನ್ನ ಆತ್ಮೀಯ ಮಿತ್ರರಾದ ಹನುಮಂತಪ್ಪನವರೇ, ಇನ್ನೋರ್ವ ಹಿರಿಯರು, ಮಾಜಿ ಮಂತ್ರಿಗಳಾದ ಹನುಮಂತಪ್ಪ ಆಲ್ಕೋಡ್ ಅವರೇ, ಪಕ್ಕದ ಕ್ಷೇತ್ರದ ಶಾಸಕರು ಬಂಧುಗಳಾದ ರಾಜು ಗೌಡ್ರೆ, ಇನ್ನೋರ್ವ ಹಿರಿಯರು ಅಪ್ಪುಗೌಡ ಪಾಟೀಲ್ರವರೇ, ವೇದಿಕೆಯ ಮೇಲಿರುವ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರೇ, ಧಾರವಾಡ ಜಿಲ್ಲೆಯ ಅಧ್ಯಕ್ಷರೇ, ಹುಬ್ಬಳ್ಳಿ ಧಾರವಾಡದ ಅಧ್ಯಕ್ಷರೇ, ಕಲಬುರಗಿಯ ಅಧ್ಯಕ್ಷರೇ, ಇಲ್ಲಿ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಹನುಮಂತಪ್ಪನವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಇವತ್ತು ನಿಮ್ಮ ಹುರುಪು ಉತ್ಸಾಹ ನೋಡಿದರೆ ಯಾಕೆ ಹನುಮಂತಪ್ಪಣ್ಣ ಸೋತ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಎಲ್ಲರ ಮುಂದೆ. ಹನುಮಂತಪ್ಪಣ್ಣ ನಾವೆಲ್ಲರೂ ಅಂತಿದ್ವಿ, ಒಂದು ವೇಳೆ ಹನುಮಂತಪ್ಪಣ್ಣ ನಿಂತಿದ್ದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಮನೆಯಾಗಿರ್ತದ. ಅಲ್ಲಿ ಸೋತಿದ್ದ, ಇಲ್ಲಿ ಸೋತು ಬಿಡ್ತಿದ್ರು, ಮತ್ತೆ ಮನೆಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬರ್ತಿತ್ತು. ಹನುಮಂತಣ್ಣ ನಿಂತದಕ್ಕೆ ಗೆದ್ದೇನು ಅಂತ ನನಗನ್ನಿಸ್ತೈತೆ, ವೈಯಕ್ತಿಕವಾಗಿ ನಿಮಗೂ ಅನಿಸ್ತೈತೆ ಅದು. ಈ ಸಾರಿ ಅವರು ಬಂದು ನಿಂತರೂ ಗೆಲ್ಲಕ್ಕಾಗೋದಿಲ್ಲ. ಖಂಡಿತವಾಗಿಯೂ ಇವತ್ತು ನಿಮ್ಮ ಉತ್ಸಾಹವನ್ನು ನೋಡಿದರೆ ಮುಂದಿನ ಚುನಾವಣೆಯಲ್ಲಿ ಹನುಮಂತಪ್ಪಣ್ಣ ಶಾಸಕ ಆಗಿ ವಿಧಾನಸೌಧಕ್ಕೆ ಹೋಗೋದು ಶತಸಿದ್ಧ. ಅದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ನೋಡಿ, ನಾನು ಯಾವಾಗಲೂ ನಮ್ಮ ಲೀಡರ್ಗಳಿಗೆ ಹೇಳ್ತಾ ಇರ್ತೀನಿ, ನೀವು ಬಿಳಿಯ ಬಟ್ಟೆ ಹಾಕ್ಕೊಂಬಂದು ಕುಮಾರಣ್ಣನ ಸುತ್ತ, ದೇವೇಗೌಡರ ಸುತ್ತ ಸುತ್ತಾಡಿದರೆ ಶಾಸಕರಾಗಕ್ಕಾಗೋದಿಲ್ಲ. ಯಾರು ಜನರ ಮಧ್ಯದಲ್ಲಿದ್ದು ಕೆಲಸ ಮಾಡ್ತೀರಿ ಅವರು ಮಾತ್ರ ಶಾಸಕರಾಗೋದಕ್ಕೆ ಸಾಧ್ಯ. ನೀವು ಭಾಳ ಆದರೆ ಟಿಕೆಟ್ ತಗೊಂಬರ್ಬೋದು, ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಳೆ ಬಟ್ಟೆಯವರು ಹಾಕ್ಕೊಂಡು ಬಂದ್ಕೊಳ್ಳೆ ಓಟ್ ಹಾಕ್ತಾರಂತ ಅಲ್ಲ. ಜನರ ಮಧ್ಯದಲ್ಲಿದ್ದು ಅವರ ಕಷ್ಟ ಸುಖಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವರು ನಾಯಕರಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ ಅನುಭವದ ಮಾತನ್ನು ನಾನು ಹೇಳ್ತೀನಿ. ಹನುಮಂತಪ್ಪಣ್ಣ ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಸೋತು ಮನೆ ಸೇರಿಲ್ಲ. ಅವ್ರು ಹೇಳ್ತಾರೆ, ಸೋತಿದ್ದೇವೆ, ಸತ್ತಿಲ್ಲ, ಬದುಕಿದ್ದೇವೆ, ಮತ್ತೆ ನಾವು ಗೆಲ್ತೇವೆ ಅನ್ನುವ ಹುಮ್ಮಸ್ಸು ನಮ್ಮಲ್ಲಿ ಹನುಮಂತಪ್ಪಣ್ಣಲ್ಲೇ ಇದೆ. ಅದು ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಮಗೆಲ್ಲರಿಗೂ ಕೂಡ ಒಂದು ಮುಜುಗರದ ವಾತಾವರಣ ನಿರ್ಮಾಣ ಆಗಿತ್ತು. ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಕುಮಾರಣ್ಣನವರು
ಕೇಂದ್ರಕ್ಕೆ ಹೋದ ಮೇಲೆ ನಮ್ಮ ಕೈ ಕಾಲು ಎಲ್ಲ ತಣ್ಣಗಾಗ್ಬಿಟ್ಟು ಇನ್ನೆಂಗ ನಮ್ಮ ಪರಿಸ್ಥಿತಿ, ಪಕ್ಷನ ಹೇಗೆ ಕಟ್ಟಬೇಕು? ಹನುಮಂತಪ್ಪಣ್ಣವರು ತಮ್ಮ ಅನಿಸಿಕೆಗಳನ್ನು ಹೇಳಿದ್ರು. ನಾವು ಹನುಮಂತಪ್ಪಣ್ಣ ಎಲ್ಲರೂ ಕೂತ ಮಾತಾಡ್ತಿದ್ವಿ. ಹೆಂಗಪ್ಪ ಈಗ ಕುಮಾರಣ್ಣ ಇದ್ದ ಕರ್ಕೊಂಡು ಹೋಗಿ ತಿರುಗಾಡ್ತಿದ್ವಿ, ಈಗ ಹೆಂಗೆ ಮಾಡಬೇಕು, ನಿಖಿಲ್ ಅಣ್ಣ ಬರ್ತಾ ಇಲ್ಲ ಅನ್ನುವ ನೋವು ನಮಗೂ ಕೂಡ ಇತ್ತು ಹಿರಿಯರಿಗೆ. ಆದರೆ ಇವತ್ತು ಅವರು ಒಂದು ದೃಢ ನಿರ್ಧಾರವನ್ನು ಮಾಡಿ, ಯಾಕಂದರೆ ಹನುಮಂತಪ್ಪಣ್ಣ 2 ಸಲ ಸೋತರೆ ನಿಖಿಲ್ ಅಣ್ಣ 3 ಸಲ ಸೋತನ, ಆದರೂ ತನ್ನ ಧೈರ್ಯವನ್ನು ಕಳ್ಕೊಂಡಿಲ್ಲ. ಸೋಲು ಆತನಿಗೆ ದೊಡ್ಡ ಪಾಠವನ್ನು ಕಲಿಸಿದೆ. ಇವತ್ತು ನುರಿತ ರಾಜಕಾರಣಿಯಾಗಿ ನಿಮ್ಮ ಮುಂದೆ ಮಾತನಾಡ್ತಾರೆ ಅವರು. ಆ ಸೋಲಿನ ಅನುಭವ, ಗೆದ್ದಾಗ ನಮಗೇನೂ ಗೊತ್ತಾಗೋದಿಲ್ಲ, ಯಾಕಂದರೆ ನಾನು ಗೆದ್ದೀನಿ ಸೋತೀನಿ. ಸೋತಾಗ ಅನುಭವ ಜಾಸ್ತಿ ಆಗ್ತದೆ. ಯಾವುದು ಗಟ್ಟಿ ಬೀಜ, ಯಾವುದು ಚೊಳ್ಳು ಬೀಜ ಎಲ್ಲ ಗೊತ್ತಾಗೋದು ಸೋತಾಗ. ಗೆದ್ದಾಗ ಎಲ್ಲರೂ ನಮ್ಮ ವಿರುದ್ಧ ಮಾಡಿದವರು ಮೊದಲು ಬಂದು ಹಾರ ಹಾಕಿರ್ತಾರೆ ನಮಗೆ. ಇದು ರಾಜಕೀಯದಲ್ಲಿ ನಾವು ಅನುಭವಿಸಿದ್ದೀವಿ. ಸುತ್ತರಿದಿರೋರು ಅವರೇ. ನಮಗೊಂದು ಓಟ್ ಹಾಕಿರೋದೆಲ್ಲ ನಮ್ಮ ಸುತ್ತರಿದು ಬಂದು ನಿಂತುಬಿಟ್ಟಿರ್ತಾರೆ. ಆಗಲೇ ಓಟ್ ಹಾಕಿದ ಪುಣ್ಯಾತ್ಮರು ಊರಾಗಿರ್ತಾರೆ, ಇವರು ನಮ್ಮ ಸ್ಥಿತಿಗೆ ಬಂದು ನಿಂತು ಬಿಡ್ತಾರೆ. ಇವುಗಳನ್ನು ನೋಡಿದ್ದೀವಿ. ಆದರೆ ಇವತ್ತು ನೀವೇನಿಲ್ಲಿ ಬಂದಿದ್ದೀರಲ್ಲ, ಇವೆಲ್ಲ ಗಟ್ಟಿ ಬೀಜಗಳು. ಇವತ್ತು ನೀವಿಲ್ಲಿ ಬಂದಿರೋರೆಲ್ಲ ಪಕ್ಷದ ಗಟ್ಟಿ ಬೀಜಗಳು. ನಿಮ್ಮಿಂದ ಮಾತ್ರ ಗೆಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಇದನ್ನು ನಾವೆಲ್ಲ ಅನುಭವಿಸಿದ್ದೀವಿ. ಯಾರು ಇಲ್ಲಿ ಬಂದು ಅಧಿಕಾರವನ್ನು ಅನುಭವಿಸಿ ಎಲ್ಲವನ್ನ ನೋಡಿ ನಮ್ಮನ್ನು ಬಿಟ್ಟು ಹೋಗಿದಾರಲ್ಲ, ಸಿದ್ದರಾಮಯ್ಯನ ಯಾದಿಯಾಗಿ ಎಷ್ಟು ಮಂದಿ ಹೋಗ್ಯಾರಂದ್ರೆ, ವಿಧಾನಸೌಧದ ಮುಂದೆ ಕುಂತದ್ರಾಗ ಆ ಕಡೆಯವರು ನಮ್ಮವರ, ಈ ಕಡೆಯವರು ನಮ್ಮವರ. ಮುಂದಿನ ಚೇರ್ನಾಗ ಬೊಮ್ಮಾಯಿ ಇದ್ದ ನಮ್ಮತ, ಈ ಕಡೆ ಸಿದ್ದರಾಮಯ್ಯ ಕುಂತಿದ್ದ ಆತ ನಮ್ಮತ. ಎಲ್ಲರೂ ನಮ್ಮ ದೇವೇಗೌಡರ ಗರಡಿಯಲ್ಲಿ ತಯಾರಾದ ಪೈಲ್ವಾನುಗಳು ಇವು. ನಮ್ದು ಹೆಂಗಂದರೆ, ದೇವೇಗೌಡರು ಯಾರು ಬಂದರು, ಯಾರು ನಾನು ಓದೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಗೌಡರು. ಇನ್ನೊಬ್ಬವನ್ನ ತಯಾರು ಮಾಡುವ ಶಕ್ತಿ ಇದೆ, ಅದೊಂದು ಫ್ಯಾಕ್ಟ್ರಿ. ಅದು ತಯಾರು ಮಾಡಿ ಡೆಪ್ಯೂಟ್ ಮಾಡ್ತೀವಿ ನಾವು, ಹೋಗಿರೋ ಅಲ್ಲಿ ಹೋಗಿ ಆಗ್ರಿ ಅಂತ. ಅವರಿಗೆ ಕಾಂಗ್ರೆಸ್ನವ್ರ ತಕ್ಕ ಇಲ್ಲ ಲೀಡರು. ನಮ್ಮ ಲೀಡರ್ಗಳನ್ನು ತಗೊಂಡೋಗಿ ಅವ್ರಿಗೆ ಮತ್ತೆ ಅಧಿಕಾರಗಳನ್ನು ಕೊಟ್ಟಿರೋ ಉದಾಹರಣೆ. ಕಾಂಗ್ರೆಸ್ನಾಗ ಇದ್ರೆ ಯಾಕೆ ಕರ್ಕೊಂಡು ಹೋಗ್ಬೇಕು ಇವರು? ಇಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ನನಗೂ ಕರೆದ್ರು ಭಾಳ ಸಲ, ನನ್ನೂ ಕರೆದಿದ್ದರು. ಆದರೆ ಪಕ್ಷ ನಿಷ್ಠೆ, ಆತ್ಮಗೌರವ ಅನ್ನೋದು ಭಾಳ ದೊಡ್ಡದಿರ್ತೈತೆ. ಜನ ನಮ್ಮನ್ನು ಆಯ್ಕೆ ಮಾಡಿದ್ದು ಒಂದು ಚಿಹ್ನೆಯ ಮೇಲೆ. ನಾವು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ತಾಯಿಗೆ ದ್ರೋಹ ಮಾಡಿದಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲೇ ಇವತ್ತು ನಾನು ಗೆದ್ದೆ, ಮತ್ತೆ ಸೋತೆ, ಮತ್ತೆ ಗೆದ್ದೆ. ನಾನು ಹೋಗಿ ದೇವೇಗೌಡರನ್ನು ಕೇಳಲಿಲ್ಲ, ಕುಮಾರಣ್ಣನ್ನು ಕೇಳಲಿಲ್ಲ ನನ್ನ ಮಂತ್ರಿ ಮಾಡ್ರಿ ಅಂತ. ಅವರು ನನ್ನ ಪ್ರಾಮಾಣಿಕತೆಗೆ ಕೊಟ್ಟರು ಅಂತ ನಾನು ಭಾವಿಸ್ತೇನೆ. ನನ್ನನ್ನು ಕರೆದು ಮಂತ್ರಿ ಮಾಡಿದರು ಅವರು. ನಾನು ಕೂಡ ಹನುಮಂತಪ್ಪಣ್ಣ ಹೇಳಿದ, ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನನ್ನ ರಾಜಕೀಯ ಬದುಕನ್ನು ಕಟ್ಟಿದ್ದೀನಿ. ನಾನು ಕೂಡ ಮಂಡಲದ ಪ್ರಧಾನನಾಗಿ ನನ್ನ ರಾಜಕೀಯನ ಪ್ರಾರಂಭ ಮಾಡಿದ್ದೀನಿ. ಮಂಡಲಕ್ಕೆ ನಾನು ಎಲ್ಲ ಕಡೆ ಹೋದಲ್ಲಿ ಹೇಳ್ತೇನೆ, ನಾನು ಮಂಡಲ ಪ್ರಧಾನ ಆದೆ, MLA ಆದೆ, ಮಂತ್ರಿನೂ ಆದೆ. ಆದರೆ ಮಂತ್ರಿಗಿಂತ ನಾನು ಮಂಡಲದ ಪ್ರಧಾನ ಆದಾಗ ಭಾಳ ಪವರ್ಫುಲ್ ಇದ್ದೆ. ಮಂತ್ರಿ ಆಗಿಯೂ ನಾನು ಅಷ್ಟು ಪವರ್ಫುಲ್ ಇರಲಿಲ್ಲ. ಅಷ್ಟು ಅಧಿಕಾರ ವಿಕೇಂದ್ರೀಕರಣದಲ್ಲಿ ನಮಗೆ ಕೊಟ್ಟಿದ್ದರು. ಹೆಗಡೆಯವರು, ನಜೀರ್ ಸಾಬ್ರು, ಹೆಗಡೆ ಅಧಿಕಾರದ ವಿಕೇಂದ್ರೀಕರಣದ ತಂದೆಯಾದರೆ ನಜೀರ್ ಸಾಬ್ ತಾಯಿ ಅಂತ ನಾವು ಭಾವಿಸ್ತೇವೆ. ನೀವೆಲ್ಲ ನೀರು ಸಾಬ್ ಅಂತ ಕರಿತಿದ್ದೀವಿ ನಾವು ಅವ್ರಿಗೆ. ಈ ಬೋರ್ಗಳನ್ನು ಒಡೆಯೋದಕ್ಕೆ ಮೊದಲು ಪ್ರಾರಂಭ ಮಾಡಿದವರು ನಜೀರ್ ಸಾಬ್ರು. ಗುಣ ಆಗ್ತಾನ ಅವ್ರ ಜೊತೆಗಿದ್ದ ತಾತ. ಹಾಗಾಗಿ ನಾನು ಮಂಡಲದ ಪ್ರಧಾನನಾಗಿ ಮಂತ್ರಿಗಿಂತ ಪವರ್ಫುಲ್ ಇದ್ದೆ. ನಾನು ಅಷ್ಟು ಅಧಿಕಾರ ನಮ್ಮ ಕೈಯಲ್ಲಿತ್ತವತ್ತು. ನಾವು ಮೀಟಿಂಗ್ ಒಳಗೆ ಹೋದ್ರೆ ಹೊರಗೆ ಕೈ ಮುಕ್ಕೊಂಡು ಆಫೀಸರ್ಸ್ ನಿಂತಿರ್ತಿದ್ರು. ಇದನ್ನು ಎತ್ತಬೇಡಪ್ಪ ದಣಿ, ನಾನು ಮಾಡಿಕೊಡ್ತೀನಿ, ಅದನ್ನು ಹೋಗಿ ಕೈ ಮುಗಿತೀವಿ, ಹೋಗಬೇಡ, ಎತ್ತಬೇಡ, ಬೇಯಬೇಡ ನಮ್ಮನ್ನು ನಿಂದಿರ್ತಿದ್ರು. ಈಗ ನಾವು ಮಂತ್ರಿ ಇದ್ದರೂ ನಾನು ಮುಂದೆ ನಿಂದಿರಲಿಲ್ಲ. ಇದು ವ್ಯತ್ಯಾಸಗಳು. ಅದನ್ನು ಈ ಗೋರ್ಪಡೆ ಬಂದು ರಾಜೀವ್ ಗಾಂಧಿಗೆ ಏನು ತಲೆ ತಿಕ್ಕಿದ್ರು, ಯಾರ್ಯಾರು ತಿಕ್ಕಿದ್ರು ಗೊತ್ತಿಲ್ಲ. ಅದನ್ನು ತಗೊಂಡೋಗಿ ಶೆಡ್ಯೂಲ್ ಮಾಡಿ 3 ಟೈರ್ ಸಿಸ್ಟಮ್ ಮಾಡಿ ಆ ಸಿಸ್ಟಮನ್ನು ಹಾಳು ಮಾಡಿ ಬ್ಯೂರ ನೆಲಸಮ ಮಾಡಿಬಿಟ್ರು. ಈಗ ಯಾರನ್ನ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಆದರೆ ಎದಕ್ಕಾಗಬೇಕಪ್ಪ ಅನ್ನೋ ಪರಿಸ್ಥಿತಿ ಬಂದೈತು. ಒಂದು 10 ಲಕ್ಷ ರೂಪಾಯಿ ಬರೋಂಗಿಲ್ಲ ನಿಮಗೆ.
ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಧಿಕಾರಗಳೇ ಹೋಗ್ಬಿಟ್ಟವು ಈಗೆಲ್ಲ. ಹಾಗಾಗಿ ಇದನ್ನು ಕೆಡಿಸಿದವರು ಈ ಸರ್ಕಾರ. ಇವತ್ತು ಹೆಂಗಾಗಿದೆ ಅಂದರೆ, ನಿಮ್ಮ ಉರುಪು ನೋಡಿಬಿಟ್ರೆ ಯಾವಾಗಾರ ಎಲೆಕ್ಷನ್ ಬಂದಿತ್ತು, ಯಾವಾಗಾದ್ರೆ ಹನುಮಂತಪ್ಪನ ವಿಧಾನಸಭೆಗೆ ಕಳಿಸಿ ಅನ್ನೋ ಆತುರದಲ್ಲಿದ್ದೀರಿ ನೀವು, ಆತುರದಲ್ಲಿದ್ದೀರಿ. ಇವತ್ತ ಎಲೆಕ್ಷನ್ ಆದ್ರೆ ಶಾಸಕ ಆಗೋದು ಗ್ಯಾರಂಟಿ, ಅಷ್ಟು ತಯಾರಾಗೈತೆ ಮಂದಿ. ನೀವು ಯೋಚನೆ ಮಾಡಬೇಡ್ರಿ, 3 ವರ್ಷ ಐತೆ ಅಂತ ಭಾಷಣ ಮಾಡ್ಯಾರ, 3 ವರ್ಷ ಇರ್ತೈತೆ ಅಂತ ನನಗಂತೂ ಅನ್ಸಬಲ್ದು. ಎಲ್ಲಿ ಬೇಕಲ್ಲಿ ಅಳ್ಳಾಡಕತ್ತಾವ, ಯಾರು ಎಲ್ಲಿ ಓದ್ತಾರೋ, ಯಾಕಲ್ಲಿ ಯಾವ ಕಟ್ಟಿಗೆ ಓದೋಯ್ತೋ ಗೊತ್ತಿಲ್ಲ. ಯಾವಾಗ ಬೇಕಾದರೂ ಚುನಾವಣೆ ಬರ್ಬೋದು. ಹನುಮಂತಪ್ಪಣ್ಣ ತಯಾರಿರು, ತಯಾರಿರು, ಯಾವಾಗ ಬೇಕಾದರೂ ಬರ್ತೈತೆ ಚುನಾವಣೆ. ನೀನು ತಯಾರಿರ್ಬೇಕು. ನಂದೇನು 3 ವರ್ಷ ಇನ್ನೂ ಓದ್ ತಂದು, ನಿಂದು ಹೋದ್ರೋಗ್ಲಿ, ನಮಗೊಂದಿಟ್ಟು ಬರಲಿ. ಸರ್ಕಾರ ಹೋದ್ರೆ ಸಾಕಾಗೈತೆ. ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ, ಎಂಥ ವ್ಯವಸ್ಥೆ ಇದ್ದಂಥ ಸರ್ಕಾರ ಇವತ್ತು ನಾವ್ಯಾರೂ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿದೆ, ಅವರ ಶಾಸಕರೇ ಅವ್ರ ಮೇಲೆ ಆಪಾದನೆ ಮಾಡ್ತಾರೆ. ಇವತ್ತು ನನಗೀಗ 67 ವರ್ಷ, ಸುಮಾರು 40-50 ವರ್ಷ ಅನುಭವ ಐತೆ ನನಗೆ ರಾಜಕೀಯದ್ದು, ನೋಡ್ಕೊಂತ ಬಂದೀನಿ. ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಮುಖ್ಯಮಂತ್ರಿನ ಬಿಟ್ಟು ಯಾವುದೋ ಒಬ್ಬ ಪಕ್ಷದ ಪದಾಧಿಕಾರಿ ಬಂದು ಇಲ್ಲಿ ಸರ್ವೆ ಮಾಡ್ತಾನೆ ಅಂದರೆ ಈತಂದು ಎಷ್ಟು ಕಿಮ್ಮತ್ತಿರ್ತೈತೆ ಮುಖ್ಯಮಂತ್ರಿದು. ಸಿದ್ದರಾಮಯ್ಯನವರಿಗೆ ಕಿಮ್ಮತ್ತ ಇಲ್ಲ, ಅದ್ರ ಮೇಲೆ ಅನುಮಾನ ಬಂದ್ಬಿಟ್ಟೈತೆ. ಬ್ಯಾರೆದವ್ರನ್ನ ಕರೆಸಿ, ಅವರೇ ಈಗ ವರ್ಕಿಂಗ್ ಚೀಫ್ ಮಿನಿಸ್ಟ್ರು, ಕೆಲಸ ಮಾಡೋ ಚೀಫ್ ಮಿನಿಸ್ಟ್ರು ಅವರು. ಈಗ MLAಗಳು ನಮಗೆ ಕೆಲಸ ಬೇಕಂತ ಇವ್ರ ಹತ್ರ ಹೋಗೋದಿಲ್ಲ, ಸಿದ್ದರಾಮಯ್ಯನವ್ರ ಹತ್ರ. ಅವ್ರು ಯಾರ್ರೀ ಪಾರ್ಟಿ? ಸೂರ್ಜೇವಾಲ್ ಅಂತ ಹೋಗ್ತಾರೆ. ಈಗ ಸೂರ್ಜೇವಾಲ್ ಅಂತ ಹೋಗಿ ನಮಗೆ ಕೆಲಸ ಕೊಡು, ಅದು ಕೊಡು ಅಂತ ಕೇಳ್ಬೇಕಂದ್ರೆ ಇದು ಒಬ್ಬ ಅಧಿಕೃತ ಮುಖ್ಯಮಂತ್ರಿ ಬಿಟ್ಟು ನೀವು ಮಾಡ್ತೀರಿ ಅಂದರೆ ಯಾವ ಮಟ್ಟಕ್ಕೆ ಹೋಗಿದೆ ಇದು? ಇದು ಸರಿಯಾದ ವ್ಯವಸ್ಥೆನಾ? ಪಾರ್ಲಿಮೆಂಟರಿ ಸಿಸ್ಟಮ್ಮ ಇದು? ಅದು ಒಂದು ಹುದ್ದೆ, ಶಾಶ್ವತವಾಗಿ ಇರುವ ಮುಖ್ಯಮಂತ್ರಿ ಇರೋದೊಂದು ನೈತಿಕ ಹುದ್ದೆ. ಅದಕ್ಕೆ ನೀವು ಬೆಲೆ ಕೊಡೋದಿಲ್ಲ ಅಂದರೆ ಈ ಕಾಂಗ್ರೆಸ್ನವ್ರಿಗೆ ಯಾರು ಹೋಗಿ ಪಾಠ ಹೇಳಬೇಕು? ಬರ್ತಾರೆ. ಈಗ ಮೊನ್ನೆ ಇಂಡಿಯಾಗೆ ಬಂದು ಇಂಡಿಯಾಗ ಒಂದು ದೊಡ್ಡ ಸಮಾವೇಶ ಮಾಡಿದ್ರು. ಇಲ್ಲೆಲ್ಲ ಅವರು ಒಂದು 50,000 60,000 ಮಂದಿನ ರೊಕ್ಕ ಕೊಟ್ಟು ಕರ್ಕೊಂಬಂದು ಕುಂದಿರ್ಸಿದ್ರು. ಈಗ ಹನುಮಂತಪ್ಪಣ್ಣ ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಇದ್ರ ತುಂಬ ಸ್ಟೇಜಿನ ತುಂಬ ಬಂದು ಕುಂತೀರಿ ನೀವು ಸ್ವಂತ ಇಚ್ಛೆಯಿಂದ ಬಂದವರು, ಅವರು ಕರ್ಕೊಂಡು ಬಂದವರು ಅವ್ರ ಜೊತೆಗಿರ್ತಾರಂತ ಏನು ಗ್ಯಾರಂಟಿ ಇಲ್ಲ. ಈಗ ಇಲ್ಲೇನು ಬಂದಿರಲ್ಲ, ನೀವೆಲ್ಲರೂ ಹನುಮಂತಪ್ಪನ ಜೊತೆಗೆ ಇರ್ತೀರಿ ಅನ್ನೋದು ಗ್ಯಾರಂಟಿ ಐತಿ. ಈ ಬರೇ ಏನಾಗಿ ಹೋಗಿದೆ, ಸಿದ್ದರಾಮಯ್ಯ ಬಂದಾಗ್ಲಿಂದ ಮೊದಲನೇ ಸಲ ಬಂದ ಭಾಗ್ಯಗಳನ್ನು ಮಾಡಿದ, ಆ ಭಾಗ್ಯಗಳು ಮುಗಿಯೋದ್ರೊಳಗೆ ಈ ಸಲ ಬಂದ ಗ್ಯಾರಂಟಿಗಳನ್ನ ಹಿಡ್ಕೊಂಡು ಹೊಂಟಾರ. ಈ ಭಾಗ್ಯ ಗ್ಯಾರಂಟಿ ನಡುವೆ ಅಧಿಕಾರಿಗಳಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಇದು ಪರಿಸ್ಥಿತಿ. ಬಡ ಪಾಪ ಅವರು ಹೆಂಗೋ ಮಾಡ್ತಿದ್ರು ತೆಲಂಗಾಣದವರು. ಈ ದೊಡ್ಡ ಮನುಷ್ಯ ನಮ್ಮ DK ಶಿವಕುಮಾರ್ ಹೋಗಿ ನಾನು ಮಾಡೀನಿ ನೀನು ಮಾಡಂತ ಅವನಿಗೆ ಹಚ್ಚಿ 5 ಗ್ಯಾರಂಟಿ ಕೊಡಿಸ್ಬಿಟ್ಟ. ಈಗ ಅವನಿಗೆ ಗೊತ್ತಾಗೈತೆ, ಈಗ ಅವನು ಬಂದು ಹೇಳಕತ್ತಾನ, ನನಗೆ ಮುಖ್ಯಮಂತ್ರಿ ಆಗತ್ತಾನ ಗೊತ್ತಿದ್ದಿಲ್ಲ ಈ ಪರಿಸ್ಥಿತಿ. ಈಗ ನಾನು ಅದನ್ನು ಕೊಟ್ಟರೆ ನನ್ನ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂತ ಯಾರು ತೆಲಂಗಾಣದ ಮುಖ್ಯಮಂತ್ರಿ ರೆಡ್ಡಿ ಹೇಳ್ತಾರೆ. ಇದು ಪರಿಸ್ಥಿತಿ. ಈಗ ಇವರು ಕೊಡಂಗಿಲ್ಲ ಅಂದ್ರೆ ಈಗ ಹೆಂಗಾಗಿದೆ ಅಂದ್ರೆ ಗಂಟಲಾಗ ಸಿಕ್ಕಂಡೈತೆ. ಕೊಡಂಗಿಲ್ಲ ಅಂದ್ರೂ ತ್ರಾಸೈತೆ, ಕೊಡ್ತೇನಂದ್ರೂ ತ್ರಾಸೈತಿ ಇವ್ರಿಗೆ. ಆ ಕಡೆ ಈ ಕಡೆ ನೋಡು. ಈಗ ಮೊದಲು ತಿಂಗಳ ಕೊಡ್ತಿದ್ವಿ ಅಂದರು, ಈಗ 3 ತಿಂಗಳಿಗೋ 4 ತಿಂಗಳಿಗೋ ಯಾವಾಗೋ ಆಗ್ತೀವಂತಾರೆ. ಅದು ಯಾವಾಗ ಆಗ್ತಾರ? ನಾಳೆಗೆ ZP ಎಲೆಕ್ಷನ್ ಬಂತಂದ್ರೆ 4 ತಿಂಗಳದ್ದು ಒಂದೇ ಸಲ ಹಾಕಿಬಿಡ್ತಾರೆ, ಹಾಕಿ ನಮಗೆ ಓಟ್ ಹಾಕ್ರಿ ಅಂತಾರೆ. ಬೈ ಎಲೆಕ್ಷನ್ಗಳು ಬಂದು 4 ತಿಂಗಳದ್ದು 6 ತಿಂಗಳದ್ದು ಹಾಕಿದರು. 6,000 8,000 ಕೊಟ್ಟು ಬಿಟ್ಟಿವಿ, ನೀವು ನಮಗೆ ಓಟ್ ಹಾಕ್ರಿ ಅಂದ್ರೆ ಅವಾಗ ಪಾಪ ಹೆಣ್ಮಕ್ಳು ಬಣ್ಮಕ್ಳು 4,000 ಬಂದವ್ಬಿಡು ಹಾಕಿಬಿಡಮ್ಮ ಅಂತ ಹಾಕಿದ್ರು. ಈಗ ಅನುಭವಿಸ್ತಾರೆ. ಅಮ್ಮ, ನೀವು ಆ ಭಾಗ್ಯಗಳು ಕೊಟ್ಟು ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಡಬಲ್ ಕಿತ್ಕೊಂಡಾರ. ಎಷ್ಟು ಏರಿದು ಕರೆಂಟ್ ಬಿಲ್ಲು ಹೇಳ್ಬಿಟ್ರು, ನುಡಿದಂತೆ ನಡೆದಿದ್ದೇವೆ. ಎಲ್ಲಪ್ಪ ನುಡಿದಂತೆ ನಡೆದಿ? ನಮಗೇನು ಹೇಳಿದ್ದಿ? ಎಲ್ಲರಿಗೂ ಕರೆಂಟ್ ಫ್ರೀ ಅಂತ ಹೇಳಿದ್ರು. ನನಗೂ ಫ್ರೀ, ನಿನಗೂ ಫ್ರೀ, ಮಾದೇವಪ್ಪ ಕಾಕಾ ಪಾಟೀಲ್ ನಿನಗೂ ಫ್ರೀ, ಪೊಲೀಸ್ ಇನ್ಸ್ಪೆಕ್ಟರ್ ನಿನಗೂ ಫ್ರೀ, ನನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂದರು. ಐತೆ ನೀಗೆಲ್ಲರಿಗೂ ಫ್ರೀ? ಎಲ್ಲೈತೆ?
ನಮ್ಮೂರು 5,000 ಕರೆಂಟ್ ಬಿಲ್ ಬರೋದು ಈಗ 10,000 ಬರಕತ್ತೈತೆ ಇಲ್ಲ? ನಾ ಸುಳ್ಳು ಹೇಳಕತ್ತೀನಿ? ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ತೀರನ್ರಿ, ಅದ್ರಾಗೇನು ಬರಕತ್ತಾವ ಇಲ್ಲ? ಅದು ಯಾರಿಗ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಸುಟ್ರೆ ಮಾತ್ರ ಫ್ರೀ, ಅದಕ್ಕಿಂತ ಜಾಸ್ತಿ ಹೋದ್ರೆ ಮೊದಲಿಂದ ಅಷ್ಟು ಹಾಕ್ತಾರಂತ. ಇದಿತ್ತು ಕಾರ್ಯಕ್ರಮ. ಭಾಗ್ಯ ಜ್ಯೋತಿ ಅಂತ ಕೊಟ್ಟಿದ್ವಿ. ಆ ಭಾಗ್ಯ ಜ್ಯೋತಿ ಅಂದ್ಬಿಟ್ಟಿದ್ರೆ ಅದನ್ನೇ ಮಾಡ್ಕೊಂತ ಹೋಗ್ತೀವಿ ಅಂದ್ರೆ ಆಗಿ ಹೋಗೋದು. ಸುಮ್ಮನೆ ಹೊಸ ಹೆಸರಿಟ್ಟು ಅದಕ್ಕೆ ಏನೇನೋ ಹೇಳಿ ಇವತ್ತು ನುಡಿದಂತೆ ನಡೆದಿದ್ದೇವೆ ಅಂತ ಭಾಷಣ ಮಾಡ್ತಾರೆ. ಎಲ್ಲಿ ನಡೆದಿರಿ ನುಡಿದಂತೆ? ಇವೆಲ್ಲವೂ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಬರ್ತಾವೆ. ಇದು ಪರಿಸ್ಥಿತಿ. ಇವತ್ತು ರಾಜ್ಯ ಅಧೋಗತಿಗೆ ಹೋಗಿದೆ. ಇವತ್ತು ನೌಕರರಿಗೆ ಸಂಬಳ ಇಲ್ಲ. ನಿನ್ನೆ ಸ್ಟ್ರೈಕ್ ಕೂತ್ಕೊಂಡಾರೆ ಇಲ್ಲಿ KSRTC ಎಂಪ್ಲಾಯೀಸ್, ಅವರಿಗೆ ಸಂಬಳ ಇಲ್ಲ. ಇದ್ರೇನೋ ಅಲ್ಲಿ ಯಾರು KSRT ಅವ್ರು ಅಲ್ಲಿ ಕರೆಯಕತ್ತಾನ, ನನ್ನ ಕರೆದ್ನ ಯಾರನ್ನ ಕರೆದ್ನ ಗೊತ್ತಿಲ್ಲ. ನಾನು ಕೈ ಎತ್ತಿದಾಗ KSRTC ಎಂಪ್ಲಾಯ್ ಅದ ನಾನು ಅನ್ಕೊಂಡೆ. ಇವತ್ತು ಅವ್ರಿಗೆ ಸಂಬಳ ಇಲ್ಲ, ಸ್ಟ್ರೈಕ್ ಕೂತ್ಕೊಂಡಾರ. ಇದು ಪರಿಸ್ಥಿತಿ. ಇಂಥ ಸರ್ಕಾರ, ನಾಚಿಕೆಗೇಡಿ ಸರ್ಕಾರ ಇರಬಾರ್ದು. ಈಗ ನಮ್ಮದು ಹೆಂಗಾಗೈತಿ ಪರಿಸ್ಥಿತಿ ಅಂದರೆ, ಮೂಗು ಕೊಟ್ಟವ್ರನ್ನ ಮರೆತು ಬಿಡ್ತೀರಿ, ಮೂಗುತಿ ಕೊಟ್ಟವ್ರು ನೆನ್ಪಿಟ್ಕೊಂತೀರಿ. ಇದು ಆಗಬಾರ್ದು. ಇದು ದೇವೇಗೌಡರು ಕೊಟ್ಟ ಕೊಡುಗೆ. ಈ ಭಾಗಕ್ಕೆ ನೀರಾವರಿಯ ಕೊಡುಗೆ ಏನಾದರೂ ಕೊಟ್ಟಿದ್ರೆ ಅದು ದೇವೇಗೌಡರ ಕೊಡುಗೆ ಮಾತ್ರ. ಇವರೇನೂ ಮಾಡಿಲ್ಲ. ನಾವು ಮಾಡಿದ ಕಾರ್ಯಕ್ರಮಗಳನ್ನು ನಾವು ಮಾಡೀವಿ. ಯಾರ್ದೋ ಮಗನ ನಂದಂತ ಹೇಳ್ತಿರಲ್ಲ, ನಾಚಿಕಾಗೋದಿಲ್ಲ ನಿಮಗೆ? ನೀವು ಹಂಗೆ ನಂಬಿಡ್ತೀರಿ. ಮೂಗು ಕೊಟ್ಟ ದೇವೇಗೌಡರನ್ನ ಮರಿತೀರಿ, ಮೂಗುತಿ ಕೊಟ್ಟವ್ರಿಗೆ ಕೊಟ್ಟು ಬಿಡ್ತೀರಿ ಓಟು. ದಯವಿಟ್ಟು ಹಂಗೆ ಮಾಡಬೇಡ್ರಿ. ಮೂಗು ಕೊಟ್ಟ ಶಿವನ್ನ ಮರಿಬೇಡ್ರಿ, ದೇವ್ರನ್ನ ಮರಿಬೇಡ್ರಿ. ನಿಮಗೆ ಯಾರು ಕೃಷ್ಣಾ ಜಲಭಾಗ್ಯಕ್ಕೆ ಅವರು ಎಷ್ಟು ಕಷ್ಟಪಟ್ಟು ನೀರು ಕೊಟ್ಟಿದ್ದಾರೆ ಅನ್ನೋದು ನಮಗೂ ಗೊತ್ತು. ಅವರು ಮುಖ್ಯಮಂತ್ರಿಗಳಾದಾಗ ನೀರಿನ ಬಳಕೆ ಬಚಾವತ್ ಅವಾರ್ಡ್ ಪ್ರಕಾರ ಕಾಲಮಿತಿಯಲ್ಲಿ ನೀರನ್ನು ಬಳಸಬೇಕು. ಡ್ಯಾಮೇನ ಕಟ್ಟಿವಿ, ನೀರು ನಿಂದಿರಿಸಿವಿ, ಕಾಲುವೆಗಳಿರಲಿಲ್ಲ. ಆ ಕಾಲುವೆಗಳನ್ನು ಮಾಡದೇ ಇದ್ದರೆ ನೀರು ಮರು ಹಂಚಿಕೆ ಆಗಿ ಆಂಧ್ರಕ್ಕೆ ಹೋಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನೀರಾವರಿ ಬಾಂಡ್ಗಳನ್ನು ಎತ್ತುವ ಮೂಲಕ ಜಾಮ್ದಾರ್ ಅನ್ನುವ ಒಬ್ಬ ಅಧಿಕಾರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಲ್ಯಾಂಡ್ ಅಕ್ವಿಜೇಷನ್ನು ಅವರೇ ಮಾಡಬೇಕು, ಕಾಲುವೆನೂ ಅವರೇ ಮಾಡಿಸ್ಬೇಕು. ಆ ರೀತಿ ಕಾಲುವೆಯನ್ನು ಮಾಡಿಸಿದ್ದರಿಂದ ಇವತ್ತು ಈ ಭಾಗದ ನೀರಾವರಿ ಯೋಜನೆಗಳಿಗೆ ಚಾಲನೆ ಸಿಕ್ಕಿದೆ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ಈ ಉರುಪು ಚುನಾವಣೆ ಯಾವತ್ತು ಬರ್ತೋ ಗೊತ್ತಿಲ್ಲ, ಅಲ್ಲಿವರೆಗೂ ಈ ಉರುಪು ಹಿಂಗೆ ಇರಲಿ. ಹನುಮಂತಪ್ಪನವ್ರದ್ದು ಯಾವಾಗ ಚುನಾವಣೆ ಬಂದರೂ ಹನುಮಂತಪ್ಪ ಅವ್ರನ್ನ ಕಳಿಸ್ರಿ ಅಂತಕ್ಕಂಥ ಮನವಿಯನ್ನು ಮಾಡಿ ನನ್ನನ್ನು ಕರೆದು 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಮಾರ್ಮಿಕವಾಗಿ ಹೇಳಿದರು. ನಾವೆಲ್ಲರೂ ಮೂಗು ಕೊಟ್ಟವ್ರನ್ನ ಮರಿತಾ ಇದ್ದೀವಿ, ಮೂಗುತಿ ಕೊಟ್ಟವ್ರನ್ನ ನೆನಪಿಸ್ತಾ ಇದ್ದೀವಿ ಅಂತೇಳಿ. ಯಾಕೆ ಈ ಮಾತು ಇಲ್ಲಿ ಬರ್ತದಪ್ಪ ಅಂತಂದರೆ, ನಾವು ಕಳೆದ 2 ಚುನಾವಣೆಯೊಳಗೆ ಮಾಡಿದ್ದು ಅದನ್ನೇ. ಎಷ್ಟು ಭರಪೂರ ವ್ಯಕ್ತಿಗಳು ಮತ್ತು ಭರಪೂರ ಜನಸಾಗರ ಸಾಗಿ ಬರ್ತದ, ಆದ್ರೆ ಚುನಾವಣೆ ಹಂತಕ್ಕೆ ಬಂದಾಗ ಅದೇನೋ ಬದಲಾವಣೆ ಆಗ್ತದ, ಅದೇನೋ ಮಾರ್ಮಿಕತೆ ಅವ್ರಿಗೆ ಮೂಡ್ತದ. ಅದು ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದು ಒಡಂಬಡಿಕೆಯನ್ನ ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಏನು ಈ ಬಾದಾಮಿಯ ಕಲ್ಲು ಬಂಡೆಗಳ ಮೇಲೆ ನಾವು ಹೆಸರು ಕೆತ್ತೀವಿ ಅಂತ ಹೇಳ್ತೀವಲ್ಲ, ಅದನ್ನ ಮನಸ್ಸೊಳಗೆ ಕೆತ್ಕೊಳ್ಳೋಣ, ನಮ್ಮ ಹನುಮಂತನನ್ನ ಗೆಲ್ಲಿಸೋಣ. ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಲ್ಲ, ಅದಕ್ಕೊಂದು ವಿದ್ಯುಕ್ತವಾಗಿರ್ತಕ್ಕಂಥ ಬಲವನ್ನು ನೀಡೋಣ ಅಂತ ಹೇಳ್ತಾ, ಈಗ ಮುಂದಿನದಾಗಿ ನಾವು ನೀವೆಲ್ಲರೂ ಕಾಯ್ದು ಕುಳಿತಿರ್ತಕ್ಕಂತಹ ವ್ಯಕ್ತಿ ನಿಮ್ಮೆಲ್ಲರ ನೆಚ್ಚಿನ ಜಾತ್ಯತೀತ ಜನತಾದಳ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲಣ್ಣ ಕುಮಾರಸ್ವಾಮಿ ಅವರು ಜೋರ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಬರಮಾಡಿಕೊಳ್ಳೋಣ. ನಿಜವಾಗಿಯೂ ಖುಷಿ ಆಗ್ತದೆ. ಇವರನ್ನ ನಾವು ಬೆಳ್ಳಿ ತೆರೆ ಮೇಲೂ ನೋಡಿದ್ವಿ, ಎದುರಿಗೆ ನೋಡ್ಬೇಕನ್ನೋ ಆಸೆ ನನಗೂ ಭಾಳ ಇತ್ತು. ಇವತ್ತು ಆ ಆಸೆ ಈಡೇರ್ತು, ನನಗೆ ಭಾಳ ಖುಷಿ ಆಗತ್ತೈತಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನನ್ನ ಆತ್ಮೀಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ತಾಲೂಕಿನ ಎಲ್ಲ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ ಹಾಗೂ ನಿಮ್ಮ ಮನೆಯ ಮಗ
ನೀವು ಹೃದಯದಲ್ಲಿ ಒಂದು ಸ್ಥಾನವನ್ನು ಕೊಟ್ಟು ಚುನಾವಣೆಯ ಏಳು ಬೀಳುಗಳೇನೇ ಇರ್ಬೋದು, ಇವೆಲ್ಲವನ್ನ ಬದಿಗಿಟ್ಟು ನೋಡ್ತಕ್ಕಂಥದ್ದಾದ್ರೆ ನಿಮ್ಮ ಪ್ರೀತಿಯ ಮನೆ ಮಗ, ನೀವು ಹರಿಸಿ ಬೆಳೆಸಿರ್ತಕ್ಕಂಥ ಹನುಮಂತಪ್ಪ ಮಾವಿನ ಮದರವದಾರವ ಅಭಿಮಾನಿಗಳ ಬಳಗ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನತಾದಳ ಪಕ್ಷದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ನೀವು ಇವತ್ತೇನು ಸೇರಿದ್ದೇವೆ. ವಾಸ್ತವಿಕವಾಗಿ ಹನುಮಂತಣ್ಣನವರು ಮಾತನಾಡಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಅವರ ಒಂದೊಂದು ಮಾತಿನ ಅರ್ಥವನ್ನು ಕೂಡ ನಾನಾಗಲಿ ತಾವುಗಳಾಗಲಿ ಬಹಳ ಗಂಭೀರವಾಗಿ ಅದನ್ನು ಎದುರು ನೋಡ್ತಾ ಇದ್ವಿ. ಬಹುಶಃ ಹನುಮಂತಣ್ಣನ ಭಾಷಣ ಯಾವ ರೀತಿ ಇತ್ತು ಅಂದರೆ ಅದು ಕೇವಲ ಭಾಷಣ ಆಗಿ ಹೊರಗೆ ಬರಲಿಲ್ಲ. ಅವರ ಮನದಾಳದ ಮಾತುಗಳು ರಾಜಕಾರಣದ ಏಳು ಬೀಳುಗಳ ಮಧ್ಯೆ ಚುನಾವಣೆಯಲ್ಲಿ ಪರಾರ್ಜಿತಗೊಂಡಿದ್ರು ಕೂಡ ಕಿಂಚಿತ್ತು ಕೂಡ ಧೃತಿಗೆಡದಿರ ನಿಮ್ಮ ಜೊತೆಯಲ್ಲಿ ತಾಲೂಕಿನ ಸರ್ವೋತ್ತಮುಖ ಅಭಿವೃದ್ಧಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಈಗಾಗಲೇ ಹಲವಾರು ವರ್ಷಗಳಿಂದ ನಿರಂತರವಾಗಿ ಪ್ರತಿ ಹಳ್ಳಿಗಳಲ್ಲೂ ನಗರ ಪ್ರದೇಶದ ಪ್ರತಿ ವಾರ್ಡ್ಗಳಲ್ಲೂ ನಿರಂತರವಾಗಿ ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಏನಾಗ್ತಾ ಇದ್ದಾರೆ. ರಾಜಕಾರಣದ ಚುನಾವಣೆಯ ಸೋಲು ಯಾವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಪರಿಪಕ್ವತೆಯನ್ನು ಕಲಿಸ್ಕೊಡ್ತಕ್ಕಂಥದ್ದಾಗತ್ತೆ. 2018ರ ವಿಧಾನಸಭಾ ಚುನಾವಣೆ ಜನತಾದಳ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಬಾದಾಮಿ ಮತಕ್ಷೇತ್ರದಿಂದ ನಿಮ್ಮೆಲ್ಲರ ಸಹಕಾರ ಮತ್ತೆ ಆಶೀರ್ವಾದವನ್ನು ಬೇಡುತ್ತಾ ಒಬ್ಬ ಯುವ ಕ್ರಿಯಾಶೀಲ ವ್ಯಕ್ತಿತ್ವ ಹನುಮಂತಣ್ಣ ಅವರು ನಿಮ್ಮ ಮುಂದೆ ಬಂತು ನಿಂತ ಸಂದರ್ಭದಲ್ಲಿ ಅವತ್ತು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಇಡೀ ರಾಜ್ಯದ ಜನತೆನೂ ಬಾದಾಮಿದತ್ತ ತಿರುಗಿ ನೋಡಿದಂಥ ಚುನಾವಣೆ ಆಗಿತ್ತು. ಒಂದು ಕಡೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅವತ್ತು ನಿಂತಂಥ ಅಭ್ಯರ್ಥಿಗಳು ಎಸ್ಟಿ ಸಮಾಜದ ಒಂದು ದೊಡ್ಡ ನಾಯಕರಾಗಿರ್ತಕ್ಕಂಥವ್ರು. ಮತ್ತೊಂದು ಕಡೆ 2013 ಮತ್ತೆ 2018 ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಇಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಅವರ ಸ್ವಂತ ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಅವ್ರಿಗೆ ಬಂದಂಥ ಪೊಲೀಸ್ ರಿಪೋರ್ಟನ್ನ ಕೈಗೆತ್ಕೊಂಡ ನಂತರ ಅವರ ಮನಸ್ಸಿನಲ್ಲಿ ಒಂದು ರೀತಿ ಅನುಮಾನಗಳು ಕಾಡಲಿಕ್ಕೆ ಶುರುವಾಯಿತು. ಚಾಮುಂಡೇಶ್ವರಿಯಲ್ಲಿ ಜನ ಈ ಬಾರಿ ಸಿದ್ದರಾಮಣ್ಣನ ಪರವಾಗಿ ನಿಂತ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಅವರ ಕೈಗೆ ವರದಿ ಬರ್ತಾ ಇದ್ದ ಹಾಗೆ ಎಲ್ಲೋ ಒಂದು ಕಡೆ ಅವರು ವಿಧಾನಸಭಾ ಚುನಾವಣೆ ನಿಲ್ಲಬೇಕಾಗಿತ್ತು, ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕಾಗಿತ್ತು. ಆಗ ಅವರು ಬಾದಾಮಿಯನ್ನ ಆರಿಸ್ಕೊಳ್ತಾರೆ. ಸಿದ್ದರಾಮಣ್ಣ ಅವರು ಅವತ್ತು ಗೆದ್ದಂಥದ್ದು ನಿಮಗೂ ಗೊತ್ತಿದೆ. ದೊಡ್ಡ ಅಂತರದಿಂದ ಸಿದ್ದರಾಮಣ್ಣ ಅವರು ಬಾದಾಮಿನಲ್ಲಿ ಗೆದ್ದಂಥದ್ದಲ್ಲ. ಆದರೆ ಇಬ್ರು ಬಲಿಷ್ಠ ನಾಯಕರ ವಿರುದ್ಧವಾಗಿ ನಿಂತಂತ ಹನುಮಂತಣ್ಣನವರು ಹತ್ತತ್ರ 25,000 24,500 25,000 ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸಿರ್ತಕ್ಕಂಥದ್ದು. ಸಿದ್ದರಾಮಣ್ಣ ಅವರು
ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜಕೀಯದಲ್ಲಿ ಮತ್ತೊಮ್ಮೆ ಮರುಜೀವವನ್ನ ಕೊಟ್ಟಿರ್ತಕ್ಕಂಥ ತಾಲೂಕು ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಬಾಗಲಕೋಟೆ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ತಂದೆ ತಾಯಂದ್ರುಗಳು. ಆದರೆ ಹನುಮಂತಣ್ಣವರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು. ಇವತ್ತು ನಾನು ಬೆಳಗ್ಗೆ ಹನುಮಂತಣ್ಣನ ಜೊತೆಲಿ ಕೂತು ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಹನುಮಂತಣ್ಣನವರು ಈಗ ತಾನೇ ನಿಮ್ಮ ಮುಂದೆ ಅವರು ಕೂಡ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. 2018ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಏನು ರಚನೆ ಆಗ್ತದೆ, ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೆರೂರು ಏತ ನೀರಾವರಿಗೆ 560 ಕೋಟಿ ರೂಪಾಯಿಯಷ್ಟು ಕ್ಯಾಬಿನೆಟ್ನಲ್ಲಿ ಹಣದ ಕ್ಲಿಯರೆನ್ಸ್ನ ಅನುಮೋದನೆಯನ್ನ ಕೊಟ್ಟು ಆ ಏತ ನೀರಾವರಿಗೆ ನಿಮ್ಮ ಭಾಗಕ್ಕೆ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಹೆಜ್ಜೆಯನ್ನ ಏನು ಇಟ್ಟಿದ್ರು. ತದನಂತರ ಸನ್ಮಾನ್ಯ ಕುಮಾರಣ್ಣ ಅವರ ಸರ್ಕಾರ ಪತನ ಆದ ನಂತರ 80 ಕೋಟಿ ಅಷ್ಟೇ ಏತ ನೀರಾವರಿಗೆ ಹಣಕಾಸನ್ನ ಬಳಕೆ ಮಾಡ್ಕೊಂಡು ಇನ್ನು ಮಿಕ್ಕಂತ ದುಡ್ಡನ್ನ ಬೇರೆ ಬೇರೆ ಕಡೆ ಅದನ್ನ ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ನನಗೆ ಹನುಮಂತಣ್ಣ ಅವರು ಹೇಳ್ತಾ ಇದ್ರು. ಸಿದ್ದರಾಮಣ್ಣ ಅವ್ರನ್ನ ನೀವು ರಾಜಕೀಯವಾಗಿ ಜನ್ಮ ಕೊಟ್ರಿ, ರಾಜಕೀಯವಾಗಿ ಶಕ್ತಿಯನ್ನು ತಂದುಕೊಟ್ರಿ. 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಜನತಾದಳ ಪಕ್ಷಕ್ಕೆ ಅಲ್ಲಿನ ಕ್ಷೇತ್ರದ ಜನತೆ ಅತ್ಯಂತ ಪ್ರಚಂಡ ಬಹುಮತದಿಂದ ನಮಗೆ ಆಶೀರ್ವಾದ ಮಾಡಿದ್ರು. ಆದರೆ ತಾವುಗಳೇನಾದರೂ ಸಿದ್ದರಾಮಣ್ಣ ಅವ್ರಿಗೆ ಆಶೀರ್ವಾದ ಮಾಡದೇ ಹೋಗಿದ್ದಿದ್ರೆ ಬಹುಶಃ ಅವರ ರಾಜಕಾರಣದ ಜೀವನದ ಅಂತ್ಯ 2018ರಲ್ಲೇ ನಡೆದು ಹೋಗ್ತಾ ಇತ್ತು. ಆದರೆ ನೀವೆಲ್ಲರೂ ಒಂದು ಹೃದಯ ವೈಶಾಲ್ಯತೆ ಹೊತ್ತು ತೋರಿಸಿದ್ರಿ. ಸಿದ್ದರಾಮಣ್ಣ ಅವರು ಬಂದರೆ ಏನೋ ನಮ್ಮ ಕ್ಷೇತ್ರ ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗ್ಬೋದೇನೋ ಅಂತಕ್ಕಂಥದ್ದು ನೀವೆಲ್ಲರೂ ನಿಮ್ಮ ಮನಸ್ಸುಗಳಲ್ಲಿ ಒಂದು ಭಾವನೆಯನ್ನ ಇಟ್ಕೊಂಡಿದ್ರಿ. ಆದರೆ ನಿಮ್ಮ ಭಾವನೆಗೆ ಯಾವುದೇ ರೀತಿ ಸಕಾರಾತ್ಮಕವಾದಂಥ ಸ್ಪಂದನೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಕೊಡ್ಲಿಕ್ಕಾಗಿಲ್ಲ. ನಿಮ್ಮನ್ನ ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ವಿಧಾನಸಭೆಗೆ ಪ್ರವೇಶ ಮಾಡ್ತಕ್ಕಂಥದಕ್ಕೆ ಮಾತ್ರ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಇರ್ಬೋದು, ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ನಿಮ್ಮನ್ನ ಬಳಸ್ಕೊಂಡಿದ್ದಾರೆ. ಇವತ್ತು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೆ ಒಳಗಡೆ ಮನಸ್ಸಿನಲ್ಲಿ ನಮ್ಮ ಬಾದಾಮಿ ತಾಲೂಕಿನ ಜನತೆ ನನ್ನ ರಾಜಕೀಯದ ಮತ್ತೆ ಪುನರ್ಜನ್ಮವನ್ನ ಕೊಡ್ತಕ್ಕಂಥದ್ದಕ್ಕೆ ನನಗೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ರು ಅಂತಕ್ಕಂಥದ್ದು ಒಂದು ಅಲ್ಪ ಸ್ವಲ್ಪ ಅವರ ಹೃದಯದಲ್ಲಿ ಏನಾದರೂ ಅವರ ಮನಸ್ಸಿನಲ್ಲಿ ಈ ವಿಚಾರ ಏನಾದರೂ ದಿಟ್ಟವಾಗಿ ನೆಲೆ ಊರಿದ್ದೇ ಆಗಿದ್ದಿದ್ರೆ 2.25 ವರ್ಷ ಆಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು. ಸಿದ್ದರಾಮಣ್ಣ ಅವರೇ, ಜನತಾದಳ ಪಕ್ಷದಲ್ಲಿ ನಿಮ್ಮ ರಾಜಕಾರಣವನ್ನ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರ ಗರಡಿಯಲ್ಲಿ ನೀವು ರಾಜಕಾರಣವನ್ನು ಪ್ರಾರಂಭ ಮಾಡಿದಂಥದ್ದು, ಬೆಳೆದಂಥದ್ದು. ಕೊನೆಗೆ 2004ರ ಗಡಿ ದಾಟದ ನಂತರ ಅಂದು ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಇತ್ತು. ಸಿದ್ದರಾಮಣ್ಣ ಅವರು ನಮ್ಮ ನಾಡಿನ ಉಪಮುಖ್ಯಮಂತ್ರಿಗಳಾಗಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ. ಅವತ್ತು ಪಾಪ ನೀವು ನಮ್ಮ ಪಕ್ಷವನ್ನ ತೊರೆದು ಹೋಗ್ತೀರಿ. ಜನತಾದಳ ಪಕ್ಷ ನನಗೆ ಉಚ್ಚಾಟನೆಯನ್ನ ಮಾಡಿದ್ರು, ಪಕ್ಷದ ವರಿಷ್ಠರು ನನ್ನನ್ನು ಪಕ್ಷದಿಂದ ಹೊರಗಡೆ ಕಿತ್ತು ಒಗೆದ್ರು ಅಂತಕ್ಕಂಥ ಅಪಪ್ರಚಾರವನ್ನ ಮಾಡ್ತೀರಿ. ಒಂದ್ ಕಡೆ ಜನತಾದಳ ಪಕ್ಷದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಗರಡಿಯಲ್ಲಿ ಬೆಳೆದಂಥವ್ರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ. ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಕೈಯಲ್ಲಿ ದೇವೇಗೌಡರು ಸಾಹೇಬರು ಬಡ್ಜೆಟ್ ಅನ್ನ ಮಂಡನೆ ಮಾಡಿಸ್ತಾರೆ.
ಆಗ ಬಹಳ ಜನ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿ ಇರ್ತಾರೆ. ಸಿದ್ದರಾಮಣ್ಣ ಅವರ ರಾಜಕಾರಣದ ಅನುಭವದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎಲ್ಲರ ಮನವನ್ನ ಒಲಿಸಿ, ಇಲ್ಲ ಸಿದ್ದರಾಮಣ್ಣ ಅವರು ಒಬ್ಬ OBC ವರ್ಗದ ನಾಯಕರಿದ್ದಾರೆ, ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮಕ್ಕೆ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷವನ್ನ ನಾವೇನು ಕಟ್ಟು ಬೆಳೆಸಿದ್ದೇವೆ, ಇವತ್ತು ಸಿದ್ದರಾಮಣ್ಣ ಅವರು ಅಂದು ರಾಜಕಾರಣದಲ್ಲಿ ಇನ್ನು ಬೆಳೀತಾ ಇದ್ದಂತ ಒಬ್ಬ ನಾಯಕರು. ಅವರನ್ನ ಗುರುತಿಸಿ ಅವ್ರ ಕೈಯಲ್ಲಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿಸಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಇವತ್ತು ಸಿದ್ದರಾಮಣ್ಣ ಅವರು ಮರ್ತಿದ್ದಾರೆ. ಸಿದ್ದರಾಮಣ್ಣ ಅವರು ಎಲ್ಲವನ್ನೂ ಕೂಡ ಮರ್ತಿದ್ದಾರೆ. ಅದರ ಬದಲಾಗಿ ನಮಗೆ ಕೊಟ್ಟಂತ ಬಳುವಳಿ ಜನತಾದಳ ಪಕ್ಷವೇ ಸಿದ್ದರಾಮಣ್ಣ ಅವ್ರನ್ನ ಹೊರಗಡೆ ಹಾಕ್ಬಿಡ್ತು, ಉಚ್ಚಾಟನೆ ಮಾಡಿಬಿಡ್ತು ಅಂತಕ್ಕಂಥದ್ದು ಮಾನ್ಯ ಸಿದ್ದರಾಮಣ್ಣ ಅವರು ಹೇಳ್ತಾರೆ. ನಾನು ಯಾಕೆ ಇದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದ್ರೆ, ಪಕ್ಷ ತಾಯಿ ಸಮಾನ. ಪಕ್ಷಕ್ಕೆ ಯಾರು ಗೌರವ ಕೊಟ್ಟು, ಪಕ್ಷದಿಂದ ಯಾರು ಗ್ರಾಮ ಪಂಚಾಯಿತಿ ಮಟ್ಟದಿಂದ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಟಿಕೆಟ್ ಅನ್ನ ಪಡೆದುಕೊಂಡು ತದನಂತರ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ವಿಧಾನಸಭೆಗೆ ಪ್ರವೇಶವನ್ನ ಮಾಡಿ ಅಂತಿಮವಾಗಿ 2004ರಿಂದ ಇವತ್ತಿನವರೆಗೂ ಜನತಾದಳ ಪಕ್ಷದ ರಾಜಕೀಯದ ಇತಿಹಾಸವನ್ನ ಮೆಲುಕಾಗ್ತಕ್ಕಂಥದ್ದಾದ್ರೆ, ಬಹಳ ಜನ ಅಂದ್ರೆ 50ಕ್ಕೂ ಹೆಚ್ಚು ಜನ ಈ ಪಕ್ಷವನ್ನ ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಆಯಾ ಸಂದರ್ಭಕ್ಕೆ ತಕ್ಕಂತೆ ಪಕ್ಷದ ವರಿಷ್ಠರ ಆಶೀರ್ವಾದವನ್ನ ತಗೊಂಡು ಅವ್ರ ಕೈಯಲ್ಲಿ ಟಿಕೆಟ್ ಅನ್ನ ಪಡ್ಕೊಂಡು ಕೊನೆಗೆ ಬಿಟ್ಟೋಗಿರ್ತಕ್ಕಂಥವ್ರು ಬಹಳ ಮಂದಿ ಇದ್ದಾರೆ. ಅದರಲ್ಲಿ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಒಬ್ರು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹೆತ್ತ ತಾಯಿಗೆ ನೀವು ಮೋಸ ಮಾಡದಂತೆ ಪಕ್ಷಕ್ಕೆ ನೀವು ಮೋಸ ಮಾಡಿದಾಗ, ಅದೇ ರೀತಿ ಬಾದಾಮಿ ತಾಲೂಕಿನ ಎಲ್ಲ ನನ್ನ ಮುಗ್ಧ ಮತದಾರ ತಂದೆ ತಾಯಂದ್ರುಗಳು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರನ್ನ ಆರಿಸಿ ಕಳಿಸಿದ್ರಿ. ಆದರೆ ಬಾದಾಮಿಯ ಸರ್ವತೋಮುಖ ಅಭಿವೃದ್ಧಿಗೆ ಏನು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಪಣ ತೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಕಣ್ಣು ಮುಂದೆ ಮೂಡ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ, ನೀವು ಯಾರ ಮುಲಾಜಿಗೂ ಕಾಯಬೇಕಾಗಿಲ್ಲ. ನೀವು ಯಾವ ತೀರ್ಮಾನ ಬೇಕಾದರೂ ನೀವು ಸ್ವಯಂ ಪ್ರೇರಿತರಾಗಿ ನೀವು ತಗೊಳ್ತಕ್ಕಂಥದ್ದಕ್ಕೆ ನಿಮಗೆ ಸಾಂವಿಧಾನಿಕ ಒಂದು ದೊಡ್ಡ ಹುದ್ದೆ ಇದು, ಮುಖ್ಯಮಂತ್ರಿಗಳ ಸ್ಥಾನ. ಮುಖ್ಯಮಂತ್ರಿಗಳ ಕುರ್ಚಿಯಲ್ಲಿ ಕೂತಿದ್ದೀರಿ ಸಿದ್ದರಾಮಣ್ಣ ಅವರೇ. ದಯಮಾಡಿ ಪುಣ್ಯಾತ್ಮರು ನಮ್ಮ ಬಾದಾಮಿ ತಾಲೂಕಿನ ಮಹಾಜನತೆ ನಿಮಗೆ ರಾಜಕೀಯವಾಗಿ ಜನ್ಮವನ್ನ ಕೊಟ್ಟಿದ್ದಾರೆ, ಮರು ಜನ್ಮವನ್ನ ಕೊಟ್ಟಿದ್ದಾರೆ. ಈಗಲಾದರೂ ದಯಮಾಡಿ ಜನತಾದಳ ಪಕ್ಷಕ್ಕೋ ಏನೋ ನೀವು ಪಾಪ ಬಿಟ್ಟು ಹೋದ್ರಿ ನಮ್ಮ ಮೇಲೆ ಗೂಬೆ ಕೂರಿಸ್ತೀರಿ, ನಾವು ಒಪ್ಕೊಳ್ಳೋಣ. ಆದರೆ ಪಾಪ ಇಲ್ಲಿ ಕೂತಿರ್ತಕ್ಕಂಥ ಬಾದಾಮಿ ತಾಲೂಕಿನ ಜನತೆ ಏನು ಅನ್ಯಾಯ ಮಾಡಿದ್ರು, ಏನು ತಪ್ಪು ಮಾಡಿದ್ರು? ಬದಲಾಗಿ ನಿಮ್ಗೆ ಆಶೀರ್ವಾದ ಮಾಡಿ ನಿಮ್ಮನ್ನ ವಿಧಾನಸಭೆ ಮೆಟ್ಲಿಗೆ ಹತ್ತಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಈಗಲಾದರೂ ಕಣ್ ತೆರೆದು ನೋಡಿ, ಬಾದಾಮಿ ತಾಲೂಕಿನ ಜನತೆ ಬಗ್ಗೆ ಒಂದು ಸ್ವಲ್ಪನಾದರೂ ಕನಿಕರ ಇಟ್ಕೊಳ್ಳಿ, ಕಾಳಜಿ ಇಟ್ಕೊಳ್ಳಿ. ತದನಂತರ ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹನುಮಂತಣ್ಣನವರು 42,000 ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸ್ತವೆ. ಅವರು ಚುನಾವಣೆಯಲ್ಲಿ 2 ಬಾರಿ ಸೋತಿರ್ಬೋದು. ಹನುಮಂತಣ್ಣ ಮಾತಾಡ್ಬೇಕಾದ್ರೆ ಒಂದು ಮಾತನ್ನೇ ಹೇಳ್ತಾರೆ, ನಾನು ಇಲ್ಲಿವರೆಗೂ ನಿಮ್ಮನ್ನ ನನ್ನ ಮನೆಗೆ ಕರ್ಕೊಂಡು ಹೋಗಿಲ್ಲ. ಏಕೆಂದ್ರೆ ನನ್ನ ಮನೆ ಒಳಗಡೆ 20 ಜನ ಬಂದ್ರೆ ಮನೆ ಸಂಪೂರ್ಣವಾಗಿ ತುಂಬಿ ಬಿಡುತ್ತೆ, ಹೆಚ್ಚು ಜನ ಬರ್ಲಿಕ್ಕೆ ಆಗೋದಿಲ್ಲ ಅಂತಂದ್ರು. ಹನುಮಂತಣ್ಣ, ನಮ್ಮ ಜನತಾದಳ ಪಕ್ಷದ ಇತಿಹಾಸ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿಯವರೆಗೂ ಯಾರಿಗಾದ್ರೂ ಚುನಾವಣೆಗಳಲ್ಲಿ ಟಿಕೆಟ್ ಕೊಡಬೇಕಾದಂತ ಸಂದರ್ಭದಲ್ಲಿ ನಿನ್ನ ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಅಂತಕ್ಕಂಥದ್ದನ್ನ ಲೆಕ್ಕಾಚಾರ ಮಾಡಿ ಟಿಕೆಟ್ ಕೊಟ್ಟಿರ್ತಕ್ಕಂಥ ಪಕ್ಷ ಈ ಪಕ್ಷ ಅಲ್ಲ. ನೀವು ಹಣಕಾಸಲ್ಲಿ ಶ್ರೀಮಂತರು ಇಲ್ಲದೆ ಇರ್ಬೋದು, ಆದ್ರೆ ಹೃದಯ ವೈಶಾಲ್ಯತೆಯಲ್ಲಿ ನಿಮ್ಗಿರ್ತಕ್ಕಂಥ ಶ್ರೀಮಂತಿಕೆ
ನಮ್ಮ ತಾಲೂಕಿನ ಜನತೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಹನುಮಂತಣ್ಣ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾನು ಗ್ರಾಮ ಪಂಚಾಯಿತಿಯಿಂದ ನನ್ನ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದೇನೆ ಅಂತ. ಅವರು ಮಾತಾಡಬೇಕಾದ್ರೆ ಒಂದೊಂದು ಮಾತು ಯಾವ ರೀತಿ ಇತ್ತು ಅಂದ್ರೆ ಅದು ಸುಮ್ಮನೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ವೇದಿಕೆಗಳಲ್ಲಿ ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವಗಳು, ಸುದೀರ್ಘ ಕಾಲ ಗ್ರಾಮ ಪಂಚಾಯಿತಿಯಿಂದ ಇವತ್ತು ಜನತಾದಳ ಪಕ್ಷದ ಬಾದಾಮಿಯ ಅಧಿಕೃತ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡೋವರೆಗೂ ಅವ್ರ ಹೋರಾಟ ಎಷ್ಟರ ಮಟ್ಟಕ್ಕಿದೆ ಅಂತಕ್ಕಂಥದ್ದು ತಾಲೂಕಿನ ಜನತೆ ನೀವು ಬಹಳ ಹತ್ತಿರದಿಂದ ನೋಡಿದ್ದೀರಿ. ಈಗಲೂ ಕೂಡ ಅವರು ಹೋರಾಟ ಅಂತಕ್ಕಂಥದ್ದನ್ನ ಕೈ ಬಿಟ್ಟಿಲ್ಲ. ಹೋರಾಟ ಅಂತಕ್ಕಂಥದ್ದು ಯಾವತ್ತೂ ಕೂಡ ನಾವೆಲ್ಲರೂ ರಕ್ತಗತವಾಗಿ ಮೈಗೆ ರೂಢಿಸ್ಕೊಳ್ಬೇಕಾಗ್ತದೆ. ನಾನು ಇವತ್ತು ಬಹಳ ಸಂದರ್ಭದಲ್ಲಿ ಹೇಳಿದ್ದೇನೆ, ಇತ್ತೀಚೆಗೆ ಒಂದೆರಡು ವೇದಿಕೆಗಳಲ್ಲಿ ಹೇಳಿದ್ದೇನೆ, ಮತ್ತೆ ಹೇಳ್ತಾ ಇದ್ದೇನೆ. ನನ್ನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ಯಾರ್ಯಾರು ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಜನತಾದಳ ಪಕ್ಷದಿಂದ ಟಿಕೆಟ್ನ ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ. ರಾಜಕಾರಣ ಕೇವಲ ಅಧಿಕಾರದ ಹಪಾಪಿಗೆಗೋಸ್ಕರ ಮಾಡ್ತಕ್ಕಂಥದ್ದಲ್ಲ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಯಾವ ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಕಟ್ಟ ಕಡೆಯ ವ್ಯಕ್ತಿಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಬನ್ನಿ ನನ್ನ ಅಣ್ಣ ತಮ್ಮಂದ್ರು. ದಯವಿಟ್ಟು ನೀವು ಕಟ್ಟಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಪಕ್ಷದ ಕಾರ್ಯಕರ್ತನಾಗಿ ಬನ್ನಿ, ಸಮಾಜವನ್ನ ಕಟ್ಟೋಣ. ಬನ್ನಿ, ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತಗೊಂಡು ಬರೋಣ, ಒಂದು ಸುಧಾರಣೆಯನ್ನು ತಗೊಂಡು ಬರೋಣ. ಇಲ್ಲಿ ಬಹಳ ಜನ ಹಿರೀಕರು ಕೂತಿದ್ದೀರಣ್ಣ. ನನ್ನ ರಾಜ್ಯ ಪ್ರವಾಸದ ವೇಳೆ ನನಗೆ ಗೊತ್ತಿದೆ, ಈ ಪಕ್ಷ ಕಟ್ಟು ಬೆಳೆಸಿರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದ ಹಿರೀಕರು. ಇವತ್ತು ಇಲ್ಲಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಒಂದು ಮಾತನ್ನ ಹೇಳ್ತೇನೆ. ಇಲ್ಲಿ ಕೂತಿರ್ತಕ್ಕಂಥ ಹಿರೀಕರು, ರಾಜ್ಯ ವ್ಯಾಪ್ತಿ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಲ್ಲಿ ಹಿರಿ ಸಮಾಜಗಳು ಏನಿದೆ, ಅವರು ಕೂಡ ನಿಮ್ಮ ತರನೇ ಯುವಕರಾಗಿದ್ರು ಈ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಬೆಂಬಲವಾಗಿ ನಿಂತು ಈ ಪಕ್ಷವನ್ನು ಕಟ್ಟು ಬೆಳೆಸಿದ್ದಾರೆ ಹಿರಿಯಕರು. ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಬಲವಾಗಿ ಉಳಿಬೇಕಾಗಿದೆ. ಜನತಾದಳ ಪಕ್ಷಕ್ಕೆ ತನ್ನದಾದಂಥ ಇತಿಹಾಸ ಇದೆ. ಜನತಾದಳ ಪಕ್ಷ ಆಡಳಿತದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಲ್ಪ ಅವಧಿ, ಬಹಳ ಕಮ್ಮಿ ಅವಧಿ. ದೇವೇಗೌಡರು ಸಾಹೇಬರು 3.25 ವರ್ಷ PWD ಸಚಿವರಾಗಿ, ನೀರಾವರಿ ಸಚಿವರಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶದ ಉನ್ನತವಾದಂಥ ಪದವಿ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಮತ್ತೊಂದು ಕಡೆ ಕುಮಾರಣ್ಣ ಅವರು ಮೊದಲನೇ ಬಾರಿ 20 ತಿಂಗಳು ಆಡಳಿತ, ಎರಡನೇ ಬಾರಿ 14 ತಿಂಗಳು ಆಡಳಿತ. ಜನತಾದಳ ಪಕ್ಷ ಯಾವಾಗ ಅಧಿಕಾರದಲ್ಲಿ ಇದೆಯೋ ಆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೆಲ್ಲ ಕರ್ನಾಟಕ ರಾಜ್ಯ ಒಂದು ಸುವರ್ಣ ಯುಗ ನೋಡಿದೆ. ಹನುಮಂತಣ್ಣನವರು ಒಂದು ಪಾಂಪ್ಲೆಟ್ನ ಹೊಡಿಸಿದ್ದಾರೆ. ನಾನು ಆ ಪಾಂಪ್ಲೆಟ್ನ ಸಂಪೂರ್ಣವಾಗಿ ಓದ್ಲಿಕ್ಕೆ ಆಗಲಿಲ್ಲ, ಮೇಲ್ಮಟ್ಟದಲ್ಲಿ ಗಮನಿಸ್ತಾ ಇದ್ದೆ. ಇವತ್ತು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಅಭಿಯಾನ ನಾವೇನು ಚಾಲನೆಯನ್ನು ಕೊಟ್ಟಿದ್ದೇವೆ ಇಡೀ ರಾಜ್ಯ ವ್ಯಾಪ್ತಿ, ನಮ್ಮ ಅಭ್ಯರ್ಥಿಗಳಿಗೆ ನಾನು ಒಂದು ಮನವಿಯನ್ನು ಮಾಡಿದ್ದೆ. ನೀವು ನಿಮ್ಮ ಗ್ರಾಮಗಳಿಗೆ ಪ್ರತಿನಿತ್ಯ ಒಂದು 30 ದಿನಗಳ ಕಾಲ ದಿವಸಕ್ಕೆ 3 ರಿಂದ 4 ತಾಸು ನಾನು ಹೆಚ್ಚಿಗೆ ನಿಮ್ಮ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಏಕೆಂದರೆ ನಿಮಗೂ ಬೇರೆ ಬೇರೆ ಕೆಲಸಗಳಿರ್ತವೆ, ನಿಮ್ಮದಾದಂಥ ಬದುಕಿರುತ್ತೆ. ನಾನು ನಿಮಗೆ 24 ತಾಸು ಪಕ್ಷದ ಪರವಾಗಿ ದುಡಿರಿ ಅಂತ ಕೇಳ್ಕೊಳ್ಳೋದಿಲ್ಲ. ಆದರೆ ಇವತ್ತು ಜನತಾದಳ ಪಕ್ಷ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ದೊಡ್ಡ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದರೆ ಇವತ್ತು ನಾವು ಈ ಸದಸ್ಯತ್ವ ಅಭಿಯಾನವನ್ನು ಏನು ಚಾಲನೆ ಕೊಟ್ಟಿದ್ದೇವೆ, ಕನಿಷ್ಠ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಮೆಂಬರ್ಶಿಪ್ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದಾಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಹನುಮಂತಣ್ಣನವರು ಕೂಡ ನನಗೆ ಒಂದು ಮಾತನ್ನ ಇವತ್ತು ಈ ವೇದಿಕೆ ಮೂಲಕ ಕೊಟ್ಟಿದ್ದಾರೆ.
100ಕ್ಕೆ 100 ನಾನು ಹನುಮಂತಣ್ಣನವರು ಹೇಳಿದಂಥ ಮಾತನ್ನ 100% ಗ್ಯಾರಂಟಿ ನಾನು ಒಪ್ಕೊಳ್ತೇನೆ. ಅವರು 100ಕ್ಕೆ 100 ಅವ್ರ ಗುರಿಯನ್ನು ಮುಟ್ತಾರೆ. ಇವತ್ತು ವಿಜಯಪುರ ಜಿಲ್ಲೆಯ ನಮ್ಮ ರಾಜುಗೌಡರು ಸಾಹೇಬರು ಬಂದಿದ್ದಾರೆ, ಶಾಸಕರು, ದೇವರಿಪಿರಿಗೆಯ ಶಾಸಕರು. ಹನುಮಂತಣ್ಣನವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾವು ಬಾಗಲಕೋಟೆಯಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಪ್ರಕ್ರಿಯೆ ಮಾಡ್ತೀವಾ ಅಥವಾ ನೀವು ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಪ್ರಕ್ರಿಯೆ ಮಾಡ್ತೀರಾ ನೋಡದ, ನಾವು ಒಂದು ಸವಾಲಾಗಿ ತಗೊಂಡಿದ್ದೇವೆ ಅಂತಕ್ಕಂಥದ್ದನ್ನ ಹನುಮಂತಣ್ಣನವರು ಹೇಳ್ತಾ ಇದ್ರು. ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಹನುಮಂತಣ್ಣನವರು ಒಬ್ಬ ಸಂಘಟನೆಗಾರ, ಒಬ್ಬ ಹೋರಾಟಗಾರ. ಅವರನ್ನ ನನ್ನ ಚುನಾವಣೆಯ ಉಪಚುನಾವಣೆ ಸಂದರ್ಭದಲ್ಲಿ ಅವರು ಒಂದು ವ್ಯಾಪ್ತಿಯನ್ನ, ಜವಾಬ್ದಾರಿಯನ್ನ ತಗೊಂಡಿದ್ರು. ನನಗೆ ಯಾರ್ಯಾರು ಯಾವ್ಯಾವ ರೀತಿ ಆ ಉಪಚುನಾವಣೆಯಲ್ಲಿ ಸಂಘಟನೆ ಮಾಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಆ 1 ತಿಂಗಳು ಅಂತಕ್ಕಂಥದ್ರ ಮಾಹಿತಿಯನ್ನು ನಾನು ಪಡ್ಕೊಂಡಂಥ ಸಂದರ್ಭದಲ್ಲಿ ಬಹಳ ಜನ ನನಗೆ ನಮ್ಮ ತಾಲೂಕಿನ ಸ್ಥಳೀಯ ಮುಖಂಡರು ಹೇಳಿದಂಥ ಮೊದಲನೇ ವ್ಯಕ್ತಿಯ ಹೆಸರು ಅದು ಹನುಮಂತಣ್ಣನವರು. ಅವರ ಕಾರ್ಯವೈಖರಿ, ಅವರ ಸಂಘಟನೆ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಮುಖಂಡರು. ಹಾಗಾಗಿ ಅವ್ರಿಗೇನು ನಾವು ಸಂಘಟನೆ ಬಗ್ಗೆ ಹೆಚ್ಚಾಗಿ ಉಪದೇಶ ಮಾಡಬೇಕಾಗಿಲ್ಲ. ಅವ್ರು ಬಂದಿರತಕ್ಕಂಥದ್ದೇ ರಾಜಕಾರಣದಲ್ಲಿ ಸಂಘಟನೆಯಿಂದ ಗುರುತಿಸ್ಕೊಂಡು ಬಂದಿದ್ದಾರೆ. ಮುಂದೊಂದು ದಿನ ಹನುಮಂತಣ್ಣ ಅವರೇ, ಜನತಾದಳ ಪಕ್ಷ ಇರಲಿ, ಪಕ್ಷದ ವರಿಷ್ಠರು, ನಮ್ಮ ನಾಯಕರು, ನಾನು ಒಬ್ಬ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳ್ತೇನೆ. ನನ್ನ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ನನಗೆ ಈಗ ತಾನೇ ಮೈಕ್ ಹಿಡಿದಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಬಾಗಲಕೋಟೆಯಲ್ಲಿ ಪಕ್ಷ ಯಾವ ಒಂದು ಶಾಸಕರನ್ನ ಹೊಂದಿಲ್ಲ, ನಿಮ್ಮ ಪಕ್ಷ ಇಲ್ಲಿ ಎಷ್ಟರ ಮಟ್ಟಕ್ಕೆ ಬಲಿಷ್ಠವಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ಕಟ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನನ್ನ ಮುಂದೆ ಏನಿಟ್ಟಿದ್ದಾರೆ. ನನ್ನ ಮಾಧ್ಯಮದ ಸ್ನೇಹಿತರಿಗೆ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಸುದ್ದಿಯನ್ನು ಇಡೀ ಜಿಲ್ಲೆಗೆ ಬಿತ್ತರಿಸ್ತಾ ಇರ್ತಕ್ಕಂಥದ್ದಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಂದು ಪ್ರಸ್ತಾವನೆಯನ್ನ ಇವತ್ತು ಈ ವೇದಿಕೆ ಮೇಲೆ ಇಡ್ಲಿಕ್ಕೆ ಬಯಸ್ತೇನೆ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು. ಇನ್ನು ವಿಧಾನಸಭಾ ಚುನಾವಣೆಗೆ 3 ವರ್ಷ ಬಾಕಿ ಇದೆ. ನಿಖಿಲ್ ಕುಮಾರಸ್ವಾಮಿ ಬಂದಿರತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಅಲ್ಲ. ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆಯನ್ನ ಇವತ್ತು ನಾನು ಕೈಗೆತ್ಕೊಂಡು ನಡೆಸಬೇಕಾಗಿದೆ. ಅತಿ ಹೆಚ್ಚು ಸದಸ್ಯರುಗಳು, ಅಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಜನತಾದಳ ಪಕ್ಷ ಬೇರು ಮಟ್ಟದಿಂದ ಇವತ್ತು ನಾವು ಈ ಪಕ್ಷವನ್ನ ಮತ್ತೆ ಕಟ್ಟಬೇಕಾಗ್ತದೆ. ಹಾಗಾಗಿ ಇವತ್ತು ನಿಮ್ಮ ಎದುರುಗಡೆ ಬಂದು ನಿಂತಿದ್ದೇನೆ. ನನ್ನ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾತನ್ನ ನೀವು ಕೇಳ್ತಕ್ಕಂಥ ಒಂದು ಪ್ರಶ್ನೆಗೆ ಒಂದು ಸಣ್ಣ ಉತ್ತರವನ್ನು ಕೊಡ್ತೇನೆ. ಇವತ್ತು ಪಕ್ಷ ಅಧಿಕಾರದಲ್ಲಿ ಇರಲಿ, ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ, ಯಾವ ರೀತಿ ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದೇವೆ, ಯಾವ ರೀತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ನೋಡಿದ್ದೀರಿ, ರಾಜ್ಯದ ಜನತೆಯನ್ನು ನೋಡಿದ್ದಾರೆ. ಇಲ್ಲಿ ಒಬ್ರು ಹೆಣ್ಮಗಳು ಬಂದ್ರು, ಆ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕಿದ್ದನ್ನ ತಾವೆಲ್ಲರೂ ನೋಡಿದ್ದೀರಿ. ಆ ಹೆಣ್ಣುಮಗಳು ಹೇಳಿದಂಥ ವಿಚಾರ ಏನು? ನನಗೆ ಇರಲಿಕ್ಕೆ ಮನೆ ಇಲ್ಲ, ನಾನು ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೇನೆ. ಬಾದಾಮಿ ನಗರ ಪ್ರದೇಶದಲ್ಲಿ ವಾರ್ಡ್ನಲ್ಲಿ, ಯಾವುದೋ ವಾರ್ಡ್ನಲ್ಲಿ ವಾಸವಾಗಿರ್ತಕ್ಕಂಥ ಹೆಣ್ಮಗಳು. ಆಕೆಯ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು. ಇದನ್ನು ಯಾಕೆ ನಾನು ಈ ವಿಚಾರ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ರಾಜ್ಯ ವ್ಯಾಪ್ತಿ ಒಂದು ಸುದ್ದಿ ಮಾಧ್ಯಮದ ಸ್ನೇಹಿತರ ಮೂಲಕ ನಾವೆಲ್ಲರೂ ನೋಡಿದ್ದೇವೆ. ಅದರಲ್ಲೂ ಒಂದು ಟಿವಿ ಮಾಧ್ಯಮ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. ಆ ಸ್ಟಿಂಗ್ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಆಶ್ರಯ ಯೋಜನೆಯ ಅಡಿ
ಹಿಂದುಳಿದಿರ್ತಕ್ಕಂಥ ಸಮಾಜಗಳಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಮನೆಗಳು ಹತ್ತತ್ರ 2 ಲಕ್ಷ ಮನೆಗಳು ರದ್ದು ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ, ಇತ್ತೀಚೆಗಾದಂಥ ಒಂದು ಬೆಳವಣಿಗೆ ರಾಜ್ಯವ್ಯಾಪ್ತಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿತ್ತು. ಕಾಂಗ್ರೆಸ್ನ ತನ್ನ ಸ್ವಂತ ಪಕ್ಷದ ಶಾಸಕರೊಬ್ಬರು ವಸತಿ ಕೊಡಬೇಕು, ನನಗೆ ವಸತಿ ಬೇಕು ನಮ್ಮ ತಾಲೂಕಿನ ಜನತೆಗೆ ಅಂತಕ್ಕಂಥ ಮನವಿ ಪತ್ರ ಕೊಟ್ಟಾಗ ಇಲಾಖೆಯ ಮಂತ್ರಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಕ್ಕಿಲ್ಲ. ಆದರೆ ತನ್ನ ತಾಲೂಕಿನಲ್ಲಿ ಗೆದ್ದಿರ್ತಕ್ಕಂಥ ಪಂಚಾಯಿತಿ ಮೆಂಬರ್ಗಳು ಹೋಗಿ ಮಧ್ಯವರ್ತಿಗಳ ಮೂಲಕ ಹೋಗಿ ಕಮಿಷನ್ ಏಜೆಂಟ್ಗಳಾಗಿ ಏನು ವರ್ತನೆ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಜನ, ಆ ಇಲಾಖೆಯ ಮಂತ್ರಿಗೂ ಮತ್ತೆ ಜನರ ಮಧ್ಯೆ ಕಮಿಷನ್ ಏಜೆಂಟ್ಗಳಾಗಿ ಏನು ವರ್ತನೆ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಮಾತನಾಡಿದಾಗ ಒಂದೊಂದು ಮನೆಗೆ 25,000 ಲಂಚ, 50,000 ಲಂಚ, 75,000 ಲಂಚ, 1 ಲಕ್ಷದವರೆಗೂ ಇವತ್ತು ಬಡಬಗ್ರು ಲಂಚ ಕೊಟ್ಟು ಆಶ್ರಯ ಮನೆಗಳಿಗೆ ಆಶ್ರಯನ ಪಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕುತ್ತೆ. ಅಬ್ಬಬ್ಬಾ ಅಂದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಏನ್ ಮಾಡ್ಬೋದು? ಆ ಹೆಣ್ಣುಮಗಳು ಕಣ್ಣನ್ನ ನೀರನ್ನ ಒರೆಸ್ತಕ್ಕಂಥದಕ್ಕೆ ತಾತ್ಕಾಲಿಕವಾಗಿ ಆರ್ಥಿಕವಾಗಿ ಒಂದಷ್ಟು ಸಹಾಯವನ್ನು ಮಾಡಬಹುದು. ಎಷ್ಟು ದಿನ ಆಕೆಗೆ ಆ ದುಡ್ಡು ಆ ಜೀವನ ಕಟ್ಕಟ್ತಕ್ಕಂಥದಕ್ಕೆ ಬಳಕೆ ಆಗ್ತದೆ? ಎಷ್ಟು ದಿನ ಆ ದುಡ್ಡಿನ ಮೇಲೆ ಆ ಹೆಣ್ಣು ಮಗಳು ಜೀವನ ಮಾಡ್ತಾಳೆ? ಯೋಚನೆ ಮಾಡಬೇಕಲ್ವೇ ಇದು? ಈ ರೀತಿ ರಾಜ್ಯ ಸರ್ಕಾರದ ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಭ್ರಷ್ಟಾಚಾರ, ಹಗರಣ, ವೈಫಲ್ಯತೆಗಳು, ದುರಾಡಳಿತ. 2 ವರ್ಷದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಇದು ಮೊಟ್ಟ ಮೊದಲನೇ ಬಾರಿ ರಾಜ್ಯ ರಾಜಕಾರಣದಲ್ಲಿ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗುತ್ತೆ ಈ ಸರ್ಕಾರದ ಒಂದು ಆಡಳಿತ. ತುಂಬಾ ಜನ ಇವತ್ತು ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಇಲ್ಲಿ ಪಕ್ಕದಲ್ಲಿ ಏನು ಶಾಲೆ ಇದೆ, ಊಟದ ಸಮಯ ಲಂಚ್ ಅವರ್ಸ್ 1 ಗಂಟೆ ಬಹುಶಃ ಅವ್ರಿಗೆ ಟೈಮ್ ಇತ್ತು ಅಂತಕ್ಕಂಥದ್ದನ್ನ ನಾನು ಅಂದ್ಕೊಳ್ತೇನೆ. ಅವರೆಲ್ಲರೂ ಇವತ್ತು ಬಂದು ಬಹಳ ಪ್ರೀತಿಯಿಂದ ನಮಗೆ ಹರಿಸಿ ಹೋಗಿದ್ದಾರೆ. ಇಂಥ ಮಕ್ಕಳುಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇಡೀ ರಾಜ್ಯ ವ್ಯಾಪ್ತಿ ಪಂಚಾಯಿತಿ ಮಟ್ಟದಲ್ಲಿ ಉನ್ನತವಾದಂಥ ಶಿಕ್ಷಣದ ವ್ಯವಸ್ಥೆ, ಗುಣಮಟ್ಟ ಆಸ್ಪತ್ರೆಯ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಆಗಿತ್ತು. ಇದನ್ನು ಯಾಕೆ ನಾನಿಲ್ಲಿ ಪ್ರಸ್ತಾವನೆ ಮಾಡ್ಲಿಕ್ಕೆ ಬಯಸ್ತೇನೆ ಅಂದರೆ, ಇವತ್ತು ನಮಗೆ ಗೊತ್ತಿದೆ ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳು ತಮ್ಮ ಮಕ್ಕಳುಗಳು, ರೈತರ ಮಕ್ಕಳು, ಬಡವರ ಮಕ್ಕಳು, ದೀನದಲಿತರ ಮಕ್ಕಳು ಇವತ್ತು ಅಂಥ ಶಾಲೆಗಳಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅಂತಕ್ಕಂಥದ್ದಾದರೆ ಅದಕ್ಕೆ ಪ್ರತಿ ವರ್ಷ ನೀವು ಎಷ್ಟು ಫೀಸನ್ನು ಭರ್ತಿ ಮಾಡ್ತೀರಾ ಅಂತಕ್ಕಂಥ ನೋವು ನಮಗೂ ಕೂಡ ಅರ್ಥ ಆಗಿದೆ. ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಇವತ್ತು ನಾವು ಮುಂಬರ್ತಕ್ಕಂಥ ಭವಿಷ್ಯದ ಪೀಳಿಗೆಗೆ ಕೊಡ್ತಕ್ಕಂಥದ್ದು ಒಂದು ಕೆಲಸ ನಾವು ಮಾಡಬಹುದಷ್ಟೇ. ಅವ್ರಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಪೂರೈಸ್ತಕ್ಕಂಥದ್ದಕ್ಕೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೋದು. ಆ ಕೆಲಸವನ್ನ ಸನ್ಮಾನ್ಯ ಕುಮಾರಣ್ಣವರು ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಯಾವ ಖಾಸಗಿ ಶಾಲೆಗಳಿಗೂ ಮೀರಿದಂಥ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ನಮ್ಮ ಹಳ್ಳಿಯ ಮಕ್ಕಳುಗಳಿಗೆ, ರೈತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಅಂತಕ್ಕಂಥದ್ದನ್ನ ಕನಸನ್ನ ಇಟ್ಕೊಂಡಿದ್ರು. ಮತ್ತೊಂದು ಕಡೆ ಪ್ರತಿನಿತ್ಯ ನಾವು ನೋಡ್ತೇವೆ ನಮ್ಮ ಮನೆಯ ಬಾಗಿಲಿಗೆ ಕುಮಾರಣ್ಣವ್ರಿಗೆ ಅಧಿಕಾರ, ಈಗೇನೋ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ಪ್ರತಿನಿತ್ಯ ನಮ್ಮ ಮನೆಗೆ ಬರ್ತಕ್ಕಂಥವ್ರು ಯಾರು ಸೂಟು ಬೂಟಿನ ಗಿರಾಕಿಗಳಲ್ಲ. ಬರ್ತಕ್ಕಂಥವ್ರು ನಾಡಿನ ಉದ್ದಗಲಕ್ಕೂ ಕೂಡ ಹಲವಾರು ಜಿಲ್ಲೆಗಳಿಂದ ಕುಮಾರಣ್ಣ ಅವರ ಮನೆ
ಇಲ್ಲಿದೆ, ಕುಮಾರಣ್ಣವರು ಇಲ್ಲಿ ವಾಸ ಆಗಿದ್ದಾರೆ, ಕುಮಾರಣ್ಣವ್ರ ಬಳಿ ಬಂದ್ರೆ ನಮಗೇನಾದ್ರೂ ನಮ್ಮ ಸಂಕಷ್ಟಕ್ಕೆ ಒಂದು ಪರಿಹಾರ ಸಿಕ್ಕಬಹುದು ಅಂತಕ್ಕಂಥದ್ದನ್ನ ಆಶಾಭಾವನೆಯಿಂದ ಬಹಳ ಜನ ಬರ್ತಾರೆ. ನೋಡ್ತೇವೆ ಇವತ್ತು ಜಿಲ್ಲಾಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದೆ ಅಂತಕ್ಕಂಥದ್ದು. ಒಂದು ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ಮಿಷಿನ್ ಇಲ್ಲ. ಬೇರೆ ಯಾವುದಾದ್ರೂ ದೊಡ್ಡ ಮಟ್ಟದ ಕಾಯಿಲೆ ಬಡಬಗ್ಗರು ಎದುರಿಸಿದಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಡಾಕ್ಟರ್ಗಳಾಗಲಿ ಸ್ಟಾಫ್ಗಳಾಗಲಿ ಸರಿಯಾಗಿ ನೇಮಕಾತಿ ಮಾಡಿಲ್ಲ. ಅವ್ರಿಗೆ ಸೂಕ್ತವಾದಂಥ ಸಂದರ್ಭದಲ್ಲಿ ನೀವು ಪ್ರತಿ ತಿಂಗಳು ಹಣ ಕೊಡಲಿಕ್ಕಿಲ್ಲ, ಅವ್ರ ಸಂಬಳ ಕೊಡಲಿಕ್ಕಿಲ್ಲ. ಈ ರೀತಿ ಇವತ್ತು ಈ ಸರ್ಕಾರ ನಡೀತಾ ಇದೆ. ಅದಕ್ಕೆ ಕುಮಾರಣ್ಣ ಅವರು ಮತ್ತೊಂದು ಪಂಚರತ್ನ ಯಾತ್ರೆಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಮುಂದಿಟ್ಟಂಥದ್ದು. ಯಾವ ರೀತಿ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿನಿತ್ಯ ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಆಸ್ಪತ್ರೆಗಳು. ಕಿಡ್ನಿ ಸಮಸ್ಯೆನೋ, ಲಿವರ್ ಕಾಯಿಲೆನೋ, ಹಾರ್ಟ್ ಪೇಷಂಟ್ಗಳು, ಕ್ಯಾನ್ಸರ್ಗೆ ಒಳಗಾಗಿರ್ತಕ್ಕಂಥ ಬಹಳ ಜನ ಇವತ್ತು ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೇವೆ. ಜನ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಗುಣಮಟ್ಟವಾದಂಥ ವ್ಯವಸ್ಥೆಗಳು ಯಾವ ಖಾಸಗಿ ಆಸ್ಪತ್ರೆಗಳಲ್ಲಿ, ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ನಿಮಗೆ ಸಿಗುತ್ತಾ ಇದೆ, ಅಂಥ ವ್ಯವಸ್ಥೆಗಳನ್ನ ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಅದನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರು ಕನಸನ್ನ ಒತ್ತಿದ್ರು. ಆದರೆ ಯಾಕೋ ಏನೋ ಈ ರಾಜ್ಯದ ಜನತೆ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ನ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಮಾತು 5 ಗ್ಯಾರಂಟಿಗಳು ಕೊಡ್ತೇವೆ ಅಂದರು. ಕೊನೆಗೆ ಈಗ 5 ಗ್ಯಾರಂಟಿಗಳ ಹೆಸರಲ್ಲಿ ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ನಿಜಕ್ಕೂ ಏನಾದರೂ ಈ ರಾಜ್ಯದ ಹೆಣ್ಮಕ್ಳು ಬಹಳ ಜನ ಇವತ್ತು ಕೂತಿದ್ರು. 2,000 ರೂಪಾಯಿ ಕೊಡ್ತಾ ಇದ್ದೇವೆ, ಗೃಹಲಕ್ಷ್ಮಿ ನೀಡ್ತಾ ಇದ್ದೇವೆ ಅಂತ ಹೇಳ್ತೀರಿ. ಆ 2,000 ರೂಪಾಯಿ ಯಾವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ, ಅಥವಾ ಎಲ್ಲರಿಗೂ ಕೂಡ ಅದು ಸಮರ್ಪಕವಾಗಿ ಮುಟ್ತಾ ಇದೆಯಾ ಈ ಕಾರ್ಯಕ್ರಮಗಳು? ಯಾವಾಗ ಚುನಾವಣೆಗಳು ಮುಂದೆ ನೋಡ್ತೇವೋ ಆ ಚುನಾವಣೆಗಳವರೆಗೂ ಆ ದುಡ್ಡನ್ನ ಅದೇ ರೀತಿ ಹಿಡಿದಿಟ್ಟು ಕೊನೆಗೆ ಆ ಚುನಾವಣೆಗಳಲ್ಲಿ ಗೆಲ್ಲದಕ್ಕೋಸ್ಕರ, ಜನರ ದಿಕ್ಕನ್ನ ತಪ್ಪಿಸ್ತಕ್ಕೋಸ್ಕರ ನೀವು ಈ ಗ್ಯಾರಂಟಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ನಿಜವಾದ ಮಹಿಳೆಯರ ಸಬಲೀಕರಣ ಮಾಡದಂತ ಧೀಮಂತ ನಾಯಕ ಈ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಸ್ಥಳೀಯ ಚುನಾವಣೆಗಳಲ್ಲಿ, ಗ್ರಾಮ ಪಂಚಾಯಿತಿ, ಟಿಪಿ, ZP ಚುನಾವಣೆಗಳಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳುಗಳು ನಿಲ್ತಕ್ಕಂಥದಕ್ಕೆ ಮೀಸಲಾತಿಯನ್ನು ತಂದುಕೊಟ್ಟಂಥದ್ದು ಇದೇ ದೇವೇಗೌಡರು ಸಾಹೇಬರು. ಮತ್ತೆ ಇತ್ತೀಚೆಗೆ ದೇವೇಗೌಡರ 96 ದಶಕದಲ್ಲಿ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 50%, 33% ರಿಸರ್ವೇಶನ್ನ ಅತಿ ಹೆಚ್ಚು ಸಂಸತ್ ಸ್ಥಾನದಲ್ಲಿ ವಿಧಾನಸಭೆಗಳಲ್ಲಿ ಹೆಣ್ಣು ಮಕ್ಕಳನ್ನ ನೋಡಬೇಕು ಅಂತಕ್ಕಂಥದ್ದು ದೇವೇಗೌಡರು ಸಾಹೇಬರ ಒಂದು ಕಲ್ಪನೆ ಏನಾಗಿತ್ತು. ಅವತ್ತು ರಾಜ್ಯಸಭೆಯಲ್ಲಿ ನಂಬರ್ಸ್ ಇತ್ತು, ಬಿಲ್ ಕ್ಲಿಯರ್ ಆಯಿತು, ಪಾಸ್ ಆಯಿತು. ಆದರೆ ಲೋಕಸಭೆಯಲ್ಲಿ ಪಾಸ್ ಆಗ್ಲಿಕ್ಕೆ ಆಗಲಿಲ್ಲ, ಯಾಕೆಂದ್ರೆ ನಂಬರ್ಸ್ ಇರಲಿಲ್ಲ, ಬಿದ್ದೋಯ್ತು ಬಿಲ್ಲು. 96ರಲ್ಲಿ ದೇವೇಗೌಡರು ಸಾಹೇಬರು ಆಲೋಚನೆ ಮಾಡಿದಂಥದ್ದು 33% ರಿಸರ್ವೇಶನ್ ಕೊಡಬೇಕು ಅಂತ ನಮ್ಮ ಹೆಣ್ಮಕ್ಳಿಗೆ. ಆದರೆ ಇವತ್ತು ಅದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕನಸನ್ನ ನನಸು ಮಾಡಿದ್ದಾರೆ. 33% ಹೆಣ್ಣು ಮಕ್ಕಳನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭೆಗಳಲ್ಲಿ, ಸಂಸತ್ನಲ್ಲಿ ನೋಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಇದು ನಿಜವಾದಂಥ ಮಹಿಳೆಯರ ಸಬಲೀಕರಣ. ಮತ್ತೊಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು, ನಾವೆಲ್ಲ ಮಾತಾಡ್ತೀವಿ ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿನ ನಿಷೇಧ ಮಾಡಿದ್ರು ಅಂತ. ಯಾತಕ್ಕೋಸ್ಕರ ಲಾಟ್ರಿ ಮತ್ತೆ ಸಾರಾಯಿನ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು? ನಾನು ಆಗ ಇನ್ನೂ PUC ನಲ್ಲಿ ಓದ್ತಾ ಇದ್ದೆ. ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ತಂದೆ ಅವರು ರಾತ್ರಿ ಎಷ್ಟೊತ್ತಿಗಾದ್ರೂ ಬರಲಿ, ಅದು 2 ಗಂಟೆ ಆಗಲಿ 3 ಗಂಟೆ ಆಗಲಿ, ನನ್ನ ಅವರ ಬಾಂಧವ್ಯ ಎಂಥದ್ದು ಅಂದರೆ ನಾನು ನಮ್ಮ ತಂದೆಯವ್ರಿಗೆ ಕಾದು ಕುಳಿತಾ ಇದ್ದೆ. ನಮ್ಮ ತಂದೆಯವರು ಬರೋವರೆಗೂ ನಾನು ಮಲಗ್ತಾ ಇರಲಿಲ್ಲ. ಆಗ ನಮ್ಮ ತಂದೆಯವರು ನನ್ನನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಮಾತನಾಡ್ತಾ ಇದ್ದಂಥದ್ದು ಈ ರಾಜ್ಯದಲ್ಲಿ ಯಾವ್ಯಾವ ರೀತಿ
ಸಮಾಜಗಳು, ಸಮುದಾಯ, ಧರ್ಮ, ವರ್ಗ ಯಾವ ರೀತಿ ಜೀವನವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಪೂರಕವಾಗಿ ಸನ್ಮಾನ್ಯ ಕುಮಾರಣ್ಣವರ ಚಿಂತನೆಗಳೇನಾಗಿತ್ತು, ಕಾರ್ಯಕ್ರಮಗಳೇನಾಗಿತ್ತು, ಇದರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣವರು ನನಗೆ ತಿಳಿಯನ್ನು ಮೂಡಿಸ್ತಾ ಇದ್ರು. ಆಗ ಸನ್ಮಾನ್ಯ ಕುಮಾರಣ್ಣವರು ಒಂದು ಮಾತನ್ನ ನನಗೆ ಹೇಳ್ತಾರೆ, ಲಾಟ್ರಿ ಮತ್ತೆ ಸಾರಾಯಿನ ಯಾತಕ್ಕೋಸ್ಕರ ನೀವು ನಿಷೇಧ ಮಾಡಿದ್ರಿ ಅಂತ ಕೇಳಿದ್ರೆ ಕುಮಾರಣ್ಣ ಅವ್ರು ಹೇಳ್ತಾರೆ, ರಾಜ್ಯದ ಉದ್ದಗಲಕ್ಕೂ ಕೂಡ ಹೆಣ್ಣು ಮಕ್ಕಳುಗಳು ಕುಮಾರಣ್ಣ ಅವರು ಎಲ್ಲೇ ಹೋದ್ರು ಕೂಡ ಅವರ ಅಳಿಲಿನ ತೋಡ್ಕೊಳ್ತಾರೆ, ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾವು ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೇವೆ, ಎಷ್ಟೋ ಜನ ರೈತರಿದ್ದೇವೆ, ಎಷ್ಟೋ ಜನ ಬಡ ಕೂಲಿ ಕಾರ್ಮಿಕರಿದ್ದೇವೆ, 200 ರೂಪಾಯಿ 300 ರೂಪಾಯಿ ದುಡ್ಡನ್ನ ಪ್ರತಿನಿತ್ಯ ಮನೆಗೆ ಎತ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ದುಡ್ಡನ್ನ ಇವತ್ತು ಅದನ್ನ ಸಾರಾಯಿ ಮತ್ತೆ ಲಾಟ್ರಿಗೆ ಅದನ್ನ ಬಳಕೆ ಮಾಡ್ಕೋ ಮೂಲಕ ಹೆಣ್ಣು ಮಕ್ಕಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂತಕ್ಕಂಥದ್ದನ್ನ ಹೆಣ್ಣು ಮಕ್ಕಳು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಬಹಳ ಜನ ಬಂದರು, ನಿಮಗೆ 1000 ಕೋಟಿ ಕೊಡ್ತೇವೆ, ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ರದ್ದು ಮಾಡಬೇಡಿ ಅಂದ್ರು, ಸೂಟು ಬೂಟ್ ಗಿರಾಕಿಗಳು. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ ಸೂಟು ಬೂಟು ಗಿರಾಕಿಗಳಿಗೋಸ್ಕರ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದಲ್ಲ, ಬದಲಾಗಿ ನಮ್ಮ ನಾಡಿನ ರೈತರು, ದೀನದಲಿತರು, ನೊಂದಿರ್ತಕ್ಕಂಥ ವರ್ಗ, ಶೋಷಿತರು, ವಿಶೇಷವಾಗಿ ನಮ್ಮ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಧೀಮಂತ ನಾಯಕ. ಇಷ್ಟು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ಜನತಾದಳ ಪಕ್ಷ, ಇಂಥ ನಾಯಕರುಗಳನ್ನ ಹೊಂದಿರತಕ್ಕಂಥ ಜನತಾದಳ ಪಕ್ಷ. ಅಕ್ಕಪಕ್ಕ ನಾವು ತಿರುಗಿ ನೋಡಿದ್ರೆ ರಾಜ್ಯಗಳಲ್ಲಿ ತಮಿಳುನಾಡು ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ತೆಲಂಗಾಣ ಬಿಡಿ, ಆಂಧ್ರ ತಗೊಳ್ಳಿ, ಎಲ್ಲೇ ನೋಡಿದ್ರೂ ಕೂಡ ನೀವು ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ನೆಲೆ ಊರಿದೆ. ಯಾತಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳು, ಇಷ್ಟೆಲ್ಲ ಸಾಧನೆಗಳು ಕೊಟ್ಟಿದ್ರು ಕೂಡ ಯಾಕೆ ನಾವು ಇಲ್ಲಿವರೆಗೂ ನಾವು ಅನ್ಕೊಂಡ ಮಟ್ಟಕ್ಕೆ ನಮ್ಮ ಪಕ್ಷ ದಡ ಮುಟ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಬಹಳ ಗಂಭೀರವಾಗಿ ಇದನ್ನ ಆಲೋಚನೆ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ. ಚುನಾವಣೆ ಇನ್ನೂ 3 ವರ್ಷ ಇದೆ, ಇನ್ನೂ 1000 ದಿನ ಇದೆ. ಈಗಲೇ ಯಾಕೆ ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು, ಈಗಲೇ ಯಾಕೆ ನಾವು ಜನಗಳ ಬಳಿ ಹೋಗ್ಬೇಕು, ಚುನಾವಣೆ ಬಂದಾಗ ಹೋದ್ರೆ ಆಯ್ತು ಅಂತಕ್ಕಂಥದ್ದು ಯಾರು ಕೂಡ ಆ ತಪ್ಪು ಪರಿಕಲ್ಪನೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಅದಕ್ಕೋಸ್ಕರ ಇವತ್ತು ರಾಜ್ಯ ವ್ಯಾಪ್ತಿ ಜನರೊಂದಿಗೆ ಜನತಾದಳ ಅಂದ್ರೆ ಇದೇನು ಹೊಸ ಹೆಸರೇನು ಕೊಟ್ಟಿರ್ತ ಕಾರ್ಯಕ್ರಮದ ಹೆಸರಿರ್ಬೋದು, ಇದೇನು ಹೊಸದೇನಲ್ಲ. ಜನತಾದಳ ಪಕ್ಷಕ್ಕೆ, ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದೇ ಜನರೊಂದಿಗೆ ಇದ್ದು, ಜನರ ಪರವಾಗಿ ಇದ್ದು, ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇಲ್ಲಿವರೆಗೂ ಈ ಪಕ್ಷ ಸದೃಢವಾಗಿ ನೀವೆಲ್ಲರೂ ಕಟ್ಟು ಬೆಳೆಸಿದ್ದೀರಿ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಯಕ್ಷ ಪ್ರಶ್ನೆ, ನಾವು ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ನಮ್ಮ ಮಿತ್ರತ್ವವನ್ನು ಬೆಳೆಸಿದ್ದೇವೆ. ಅದಕ್ಕೆ ಪೂರಕವಾಗಿ ಹನುಮಂತಣ್ಣನವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಜಿಲ್ಲೆಯ ಸಂಸದರು ಕೂಡ ಹಲವಾರು ಬಾರಿ ವೇದಿಕೆಗಳಲ್ಲಿ ಅಥವಾ ವೈಯಕ್ತಿಕವಾಗಿ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಚುನಾವಣೆಯ ಗೆಲುವಿಗೆ ಪ್ರಾಮಾಣಿಕವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಶ್ರಮವನ್ನು ವಹಿಸಿದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಅವರು ಕೂಡ ಅದನ್ನ ಮತ್ತೆ ವೇದಿಕೆ ಮೇಲೆ ಪ್ರಸ್ತಾವನೆ ಮಾಡ್ತಾ ಇದ್ರು. ಬಹಳ ಜನ ನನಗೆ ಮಾಧ್ಯಮದ ಸ್ನೇಹಿತರು ಕೇಳ್ತಾರೆ, ಮುಂದೆ ಯಾವ ರೀತಿ ನಿಮ್ಮ ಅಲಯನ್ಸ್ ಮುಂದುವರಿಯುತ್ತೆ, ಅಲಯನ್ಸ್ಗೆ ನಿಜಕ್ಕೂ ಭವಿಷ್ಯ ಇದೆಯಾ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಸುದೀರ್ಘ ಕಾಲದ ರಾಜಕಾರಣದಲ್ಲಿ ನೀವು ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದೀರಿ. ಅವರು ಯಾವುದೇ ನಿಲುವನ್ನು ತಗೊಂಡಂಥ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿಲುವನ್ನು ತಗೊಳ್ತಾರೆ. ಆ ನಿಲುವಲ್ಲಿ ಯಾವುದೇ ರೀತಿ ದ್ವಂದ್ವ ಇರೋದಿಲ್ಲ, ಅತ್ಯಂತ ಸ್ಪಷ್ಟವಾದಂಥ ನಿಲುವನ್ನು ತಗೊಂಡಿದ್ದಾರೆ. ಕಳೆದ ಸಂಸತ್ ಚುನಾವಣೆಯಲ್ಲಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ತಳಮಟ್ಟದ ಎರಡು ಪಕ್ಷದ ಕಾರ್ಯಕರ್ತರುಗಳ ಪರಸ್ಪರ ಸಮ್ಮಿಲನ, ಆ ಹೊಂದಾಣಿಕೆ, ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ವಿಶ್ವಾಸದಿಂದ ಇವತ್ತು ನೀವು ಹೆಜ್ಜೆಯನ್ನು ಹಾಕಿದ್ದೀರಿ.
ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವಕ್ಕೆ ಕರ್ನಾಟಕ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದವನ್ನ ಪಡಿತಕ್ಕಂಥದ್ದಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತಗಳು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದೀರಿ. ಅದಕ್ಕೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಅಲಯನ್ಸು ಮುಂದುವರಿಯುತ್ತೆ ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಿನಲ್ಲಿ ಗೊಂದಲ ಇಟ್ಕೊಳ್ತಕ್ಕಂಥದ್ದು ಬೇಡಣ. ನಮ್ಮಲ್ಲಿ ಸ್ಪಷ್ಟತೆ ಇದೆ, ಸ್ಪಷ್ಟ ನಿಲುವಿದೆ. ದೇಶದ ಮತ್ತೆ ನಮ್ಮ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೇವೆ. ಆದರೆ ಒಂದು ಮುಂಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಗಳಲ್ಲಿ ಜನತಾದಳ ಪಕ್ಷಕ್ಕೋ ಅಥವಾ ಭಾರತೀಯ ಜನತಾ ಪಾರ್ಟಿಗೋ ಯಾರಿಗೋ ಒಬ್ಬರಿಗೆ ಟಿಕೆಟ್ ಘೋಷಣೆ ಆಗಬೇಕಾಗ್ತದೆ. ಹಾಗಿದ್ದಾಗ ನಮ್ಮ ಮುಂದೆ ಬರ್ತಕ್ಕಂಥ ದೊಡ್ಡ ಸವಾಲೇನು? ಇನ್ನು 3 ವರ್ಷ ಇದೆ, ನಾವು ಚುನಾವಣೆಗೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವೇನು ಅತಿ ಹೆಚ್ಚು ಅಭ್ಯರ್ಥಿಗಳನ್ನ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಫೀಲ್ಡ್ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ನಾವೇನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ. ಇದೆಲ್ಲದೂ ಕೂಡ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದಾದರೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ದುಡಿಮೆ ಇಂದಿನಿಂದ ದಯವಿಟ್ಟು ನೀವೆಲ್ಲರೂ ಕಾಲಿಗೆ ಚಕ್ರ ಕೊಟ್ಕೊಂಡು ನೀವು ಕಟ್ಟಿ ಬೆಳೆಸಿ ಅರಿಸಿ ಇಲ್ಲಿವರೆಗೂ ತಗೊಂಡು ಬಂದು ನಿಲ್ಲಿಸಿರ್ತಕ್ಕಂಥ ನಿಮ್ಮ ಪಕ್ಷ, ರೈತರ ಪಕ್ಷ, ಜನತಾದಳ ಪಕ್ಷವನ್ನ ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಒಬ್ಬನ ಮೇಲೆಲ್ಲ ದಯಮಾಡಿ ಹೇಳ್ತೀನಿ. ನಾನು ಈ ಪಕ್ಷದ ಒಬ್ಬ ಕಾರ್ಯಕರ್ತ ಅಷ್ಟೇ. ನನಗೆ ಯಾವ ಈ ಪಕ್ಷದಲ್ಲಿ ಹುದ್ದೆಯ ಆಕಾಂಕ್ಷೆಯನ್ನ ಇಟ್ಕೊಂಡು ನಾನು ಈ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಯಾಕೆಂದ್ರೆ ಕಳೆದ 1 ತಿಂಗಳಿಂದ ಆಯ್ತು, 1 ತಿಂಗಳಿಗಿಂತ ಮೀರಿನೇ 3 ತಿಂಗಳು 4 ತಿಂಗಳೇ ಕಳೆದೋಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಆಗ್ತಕ್ಕಂಥ ಒಂದು ಅಭಿಲಾಷೆ ಇಟ್ಕೊಂಡು ಹೊರಟಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನಾನು ಸುದ್ದಿ ನೋಡ್ತಾ ಇರ್ತೇನೆ. ಆದರೆ ನಿಖಿಲ್ ಕುಮಾರಸ್ವಾಮಿಗೆ ಇರ್ತಕ್ಕಂಥದ್ದು ಒಂದೇ ಚಿಂತೆ, ಯಾವುದೇ ಅಪೇಕ್ಷೆಗಳಿಲ್ದಿರ, ನಿರೀಕ್ಷೆಗಳಿಲ್ದಿರ ಈ ಪಕ್ಷವನ್ನ ಕಟ್ಬೆಳೆಸಿರ್ತಕ್ಕಂಥ ಕಾರ್ಯಕರ್ತರ ಸಂಖ್ಯೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಾಮಾಣಿಕ ಕಾರ್ಯಕರ್ತರನ್ನ ಹೊಂದಿರತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವುದರಲ್ಲಿದೆ ಅದು ಜಾತ್ಯತೀತ ಜನತಾದಳ ಪಕ್ಷ. ನಮ್ಮ ಕಾರ್ಯಕರ್ತರ ದಡವನ್ನ ಮುಟ್ಟಿಸ್ಬೇಕಾಗ್ತದೆ. ನಿಮ್ಮೆಲ್ಲರನ್ನು ಇವತ್ತು ದಡ ಸೇರಿಸಬೇಕಾಗ್ತದೆ. ಈ ಪಕ್ಷವನ್ನ ನಂಬ್ಕೊಂಡಿದ್ದೀರಿ. ಮತ್ತೊಂದು ಮಾತು, ಸನ್ಮಾನ್ಯ ಕುಮಾರಣ್ಣ ಅವರ ಮನಸ್ಸಿನಲ್ಲೂ ಕೂಡ ಬಹಳ ದಿಟ್ಟವಾಗಿ ನೆಲೆ ಊರ್ಬಿಟ್ಟಿದೆ. ನಿಮ್ಮ ಮನಸ್ಸುಗಳಲ್ಲಿ ಒಂದು ನೋವಿರ್ಬೋದು, ಏನಪ್ಪ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸ್ಥಾನಮಾನದ ಅಪೇಕ್ಷೆಗಳನ್ನ ಇಟ್ಕೊಂಡಿರ್ತೇವೆ, ಆದರೆ ಪಕ್ಷ ನಮಗೆ ಇಲ್ಲಿವರೆಗೂ ಸಕಾರಾತ್ಮಕವಾಗಿ ನಾವು ಅಂದ್ಕೊಂಡ ಮಟ್ಟಕ್ಕೆ ಗುರುತಿಸ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು. ಇದು ನಿಮಗಿಂತ ಜಾಸ್ತಿ ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಯೋಚನೆ ಮಾಡ್ತಾರೆ ಇದ್ರ ಬಗ್ಗೆ. ಆದರೆ ಮುಂದೊಂದು ದಿನ ನಾನು ಹೇಳ್ತೇನಣ್ಣ, 100ಕ್ಕೆ 100 ಜನತಾದಳ ಪಕ್ಷಕ್ಕೆ ಭವಿಷ್ಯ ಇದೆ. ಆ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಇರ್ತಕ್ಕಂಥದ್ದು ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಲ್ಲಿ ಮಾತ್ರ. ಹಾಗಾಗಿ ಇಂದಿನಿಂದ ನಾವು ಕಾರ್ಯೋನ್ಮುಖರಾಗಿ ಇವತ್ತೇನು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗೆ ಬಾದಾಮಿಗೆ ಬಂದು ನಿಂತಿದ್ದೇನೆ. ನಾನು ಬಾದಾಮಿಗೆ ಬರ್ತಾ ಇದ್ದಂಗೆ ಬೆಳಗ್ಗೆ ರಾತ್ರಿ 2-2:30 ಗಂಟೆ ಆಯಿತು. ಬಸವನ ಬಾಗೇವಾಡಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಅಪ್ಪುಗೌಡರ ಮನೆಯಲ್ಲಿ ಊಟ ಮಾಡಿ, ತದನಂತರ ಇನ್ನೊಂದಷ್ಟು ಹಳ್ಳಿಗಳಲ್ಲಿ ನಮ್ಮ ಮುಖಂಡರುಗಳ ಮನೆಗೆ ಭೇಟಿ ಮಾಡಿ 2:30 ಗಂಟೆ ಆಯಿತು. ಬಾದಾಮಿಗೆ ಬಂದೆ, ಮಲಗಿದೆ. ಮತ್ತು ಬೆಳಗ್ಗೆ 9 ಗಂಟೆಗೆ ಹನುಮಂತಣ್ಣನವ್ರು ಬಂದರು. ಅಲ್ಲಿಂದ ಹನುಮಂತಣ್ಣನವರು ಇಲ್ಲಿ ಬಹಳ ಪ್ರಸಿದ್ಧ ದೇವಾಲಯ ಬನಶಂಕರಮ್ಮನ ಒಂದು ಆಶೀರ್ವಾದವನ್ನು ಮಾಡಿಸಿದ್ದಾರೆ. ಹಲವಾರು ಮಠಮಾನ್ಯಗಳ ಗುರು ಹಿರಿಯರ ಆಶೀರ್ವಾದವನ್ನು ಇವತ್ತು ನಮಗೆ ಹನುಮಂತಣ್ಣನವರ ಮೂಲಕ, ಅವರ ನೇತೃತ್ವದಲ್ಲಿ ಇವತ್ತು ನಮಗೆ ಬಾದಾಮಿ ತಾಲೂಕಿನಲ್ಲಿ ಸರಿಸುಮಾರು 6ರಿಂದ 7 ಗಂಟೆ ಇವತ್ತು ಬೆಳಗ್ಗಿನಿಂದ ಇವತ್ತು ಹನುಮಂತಣ್ಣನವರ ಜೊತೆಯಲ್ಲಿ ನಮ್ಮ ವೆಂಕಟರಾವ್ ನಾಡಗೌಡರು ಸಾಹೇಬರು ಬಂದಿದ್ದಾರೆ, ರಾಜುಗೌಡರಿದ್ದಾರೆ, ಮತ್ತೆ ನಮ್ಮ ಆಲ್ಕೋಡ್ ಹನುಮಂತಪ್ಪನವರು ಅವರು ಬಂದಿದ್ದಾರೆ, CV ಚಂದ್ರಶೇಖರ್ ಅವರು, ರಾಜುರವರು, ಬಹಳ ಜನ ಎಲ್ಲರೂ ಇದ್ದೀರ. ನಾವು ಒಬ್ಬರ ಹೆಸರು ಹೇಳಿ ಮತ್ತೆ ಇಲ್ಲಿ ನಮ್ಮ
ಜಿಲ್ಲಾಧ್ಯಕ್ಷರು ಬಸನಗೌಡರಿದ್ದಾರೆ, ವಿಜಯಪುರದ ಜಿಲ್ಲಾಧ್ಯಕ್ಷರು. ಭಾಳ ಜನ ಇವತ್ತು ನನಗೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಇದು ಬರೀ ನಮ್ಮ ಜಿಲ್ಲೆ ವ್ಯಾಪ್ತಿಗೆ ಮಾತ್ರ ನಾವು ಸೀಮಿತವಾಗಿ ಸಂಘಟನೆ ಮಾಡಬೇಕು ಅನ್ನೋದನ್ನ ಬಿಟ್ಟು ನಮ್ಮ ಜೊತೆಯಲ್ಲಿ ಇವತ್ತು ಪಕ್ಷ ಕಟ್ತಕ್ಕಂಥದಕ್ಕೆ ಭಾಳ ಜನ ಹಿರಿಯ ಮುಖಂಡರು ಇವತ್ತು ಮಾತನಾಡ್ತಕ್ಕಂಥದ್ದಿತ್ತು. ಆದರೆ ಸಮಯದ ಕೊರತೆಯಿಂದ ಎಲ್ಲೋ ಒಂದು ಕಡೆ ತಾವುಗಳು ಈಗ 3:15 ಗಂಟೆ 4:10 ಆಗೋಗಿದೆ. 4:10 ಆಗೋಗಿದೆ, ಸಮಯ ಹೋಗೋದೇ ಗೊತ್ತಾಗ್ಲಿಲ್ಲ. ದಯಮಾಡಿ ತಾವು ಯಾರು ಕೂಡ ಇನ್ನೂ ಊಟ ಮಾಡಿಲ್ಲ ಅಂತ ಅನ್ಕೊಳ್ತೇನೆ. ಯಾರು ಕೂಡ ದಯಮಾಡಿ ಅನ್ಯತಾ ಭಾವಿಸಬಾರ್ದು, ಕ್ಷಮೆ ಕೋರ್ತೇವೆ. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ಇಷ್ಟು ವಿಜೃಂಭಣೆಯಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನಗೊಳಿಸ್ತಕ್ಕಂಥದಕ್ಕೆ ನಮ್ಮ ಜೊತೆಯಲ್ಲಿ ಬಾದಾಮಿ ನಗರ ಪ್ರದೇಶದಲ್ಲಿ ಕಿಲೋಮೀಟರ್ ಗಟ್ಟಲೆ ರ್ಯಾಲಿ ಮೂಲಕ ಬಂದು ಮತ್ತೆ ಸಂವಿಧಾನಿ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರಿಗೆ ಇವತ್ತು ನಾವು ಮಾಲಾರ್ಪಣೆಯನ್ನ ಮಾಡಿ ಒಂದು ಗೌರವವನ್ನು ಸಲ್ಲಿಸಿ ಇವತ್ತು ಈ ವೇದಿಕೆಯಲ್ಲಿ ಅಚ್ಚುಕಟ್ಟಾಗಿ ಈ ಸಭೆಯನ್ನ ನೆರವೇರಿಸಿರ್ತಕ್ಕಂಥ ನಮ್ಮ ಹನುಮಂತಣ್ಣನವರು 100ಕ್ಕೆ 100 ಇವತ್ತು ಒಂದು ಮಾತನ್ನ ಹೇಳಿದ್ದೇನೆ. ಮಾಧ್ಯಮದ ಸ್ನೇಹಿತರು ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ತಾಲೂಕಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಮೊದಲನೇ ಶಾಸಕರು ಇಲ್ಲಿಂದ ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತಣ್ಣನವರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಪ್ರೀತಿ, ವಾತ್ಸಲ್ಯ ಎಲ್ಲವೂ ಕೂಡ ಈ ಒಬ್ಬ ಕ್ರಿಯಾಶೀಲ ಯುವಕರ ಮೇಲೆ ಇರಲಿ. ಇಂಥ ಯುವಕರು ಇವತ್ತು ವಿಧಾನಸಭೆ ಮುಂದಿನ ದಿನಗಳಲ್ಲಿ ಪ್ರವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೂಡ ಬಯಸ್ತೇನೆ. ನಿಮ್ಮ ಥರನೇ ನಾವು ನೀವೆಲ್ಲರೂ ಸೇರಿ ಇಂದಿನಿಂದನೇ ಹೋರಾಟವನ್ನು ಕೈಗೆತ್ಕೊಳ್ಳುವ, ಸಾಕಷ್ಟು ವಿಷಯಾಧಾರಿತವಾದಂಥ ಹೋರಾಟಗಳಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದ 7.5 ಕೋಟಿ ಕನ್ನಡಿಗರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಮಾಧ್ಯಮದ ಸ್ನೇಹಿತರೆ, ಪಕ್ಷದ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಕ್ಕಪಕ್ಕ ಜಿಲ್ಲೆಯ ನಾಯಕರುಗಳಿಗೆ ಹೃದಯ ತುಂಬಿದ ಅಭಿನಂದನೆಗಳು. ಧನ್ಯವಾದ.